ಶಂಕರಂ ಲೋಕಶಂಕರಂ ಆದ್ಯ ಗುರು ಭಗವತ್ ಪೂಜ್ಯಪಾದ ಭಗವಾನ್ ಶಂಕರರ ಚರಣಾರವಿಂದಗಳನ್ನು ಹಣೆಮಣೆದು ಸದ್ಗುರು ಪರಂಪರೆಗೆ ವಂದಿಸುತ್ತಾ ಬ್ರಹ್ಮ ವಿದ್ಯಾ ಪ್ರವರ್ತಕರಾಚಾರ್ಯರಲ್ಲಿ ಹಣೆಮಣೆದು ಶಿವಸ್ವರೂಪಗಳೇ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ನಾವು ಭಗವದ್ಗೀತೆ 18ನೇ ಅಧ್ಯಾಯದ 10ನೇ ಶ್ಲೋಕವನ್ನು ನಿನ್ನೆವರೆಗೆ ನೋಡ್ತಾ ಇದ್ವಿ. ಸಾತ್ವಿಕ ತ್ಯಾಗ ಅಥವಾ ಸಾತ್ವಿಕ ಸನ್ಯಾಸದ ಪುರುಷನ ಲಕ್ಷಣವನ್ನ ಭಗವಂತ ಈ 10ನೇ ಮಂತ್ರದಲ್ಲಿ ಅರ್ಜುನ ಕುರಿತು ನಮ್ಮೆಲ್ಲರಿಗೆ ಹೇಳ್ತಾ ಇದ್ದಾನೆ. ನ ದ್ವೇಷ್ಟವ ಅಕುಶಲಂ ಕರ್ಮ ಕುಶಲೆ ನಾನು ಸಜ್ಜತೆ ತ್ಯಾಗಿ ಸತ್ವ ಸಮಾವಿಷ್ಟೋ ಮೇಧಾವಿ ಚಿನ್ನ ಸಂಶಯ. ಕುಶಲವಲ್ಲದ ಕರ್ಮವನ್ನು ದ್ವೇಷಿಸದೆ ಕುಶಲ ಕರ್ಮದಲ್ಲಿ ಆಸಕ್ತನಾಗದೆ ಶುದ್ಧವಾದ ಸತ್ವಗುಣದಿಂದ ಕೂಡಿದ ಪುರುಷನು ಸಂಶಯರಹಿತ ಬುದ್ಧಿವಂತ ಮತ್ತು ನಿಜವಾದ ತ್ಯಾಗಿಯೂ ಆಗಿದ್ದಾನೆ. ಇದು ಕರ್ಮಯೋಗಿಯೇ ನಿಜವಾದ ಸನ್ಯಾಸಿ ಅನ್ನುವಂತ ಮಾತನ್ನ ಹೇಳ್ಕೊಂತ ಬಂದಾರ. ಈಗ ಅಪ್ಪ ಅವರು ಪರಮಾತ್ಮನ ಅಪ್ಪ ಅವರು ಇನ್ನೊಮ್ಮೆ ರಿಪಿಟೇಷನ್ ಹೇಳಾಗತ್ತಾರ. ಯಾರು ನಿನ್ನೆ ಮೊನ್ನೆ ಅಬ್ಸೆಂಟ್ ಅದಿರಿ ಅವ್ರಿಗೆ ಅನುಕೂಲ ಆಗ್ತದ. ಓದ್ತೇನೆ ನೋಡ್ರಿ. We are seeing the 18th chapter of Bhagavad Gita, which begins with a question from Arjuna regarding the word sannyasa and tyaga. 18ನೇ ಅಧ್ಯಾಯದಲ್ಲಿ ಭಗವಂತ ಕೃಷ್ಣನ ಅರ್ಜುನನ ಒಂದು ಪ್ರಶ್ನೆಯೊಂದಿಗೆ ಪ್ರಾರಂಭ ಮಾಡಿದ್ದಾನೆ. ವ್ಯಾಸರು ಹಿಂಗೆ ಬರೆದಿದ್ದಾರೆ. ಅರ್ಜುನ ಪ್ರಶ್ನೆ ಹಾಕ್ತಾನೆ, ಏನಂತ? ತ್ಯಾಗ ಮತ್ತು ಸನ್ಯಾಸದಲ್ಲಿ ಏನು ವ್ಯತ್ಯಾಸ ಅದ, ನನಗೆ ಸರಿಯಾಗಿ ತಿಳಿಸಿ ಹೇಳ್ರಿ ಗುರುವೇ ಅಂತ ಅರ್ಜುನನ ಪ್ರಶ್ನೆಯೊಂದಿಗೆ ಈ ಅಧ್ಯಾಯ ಪ್ರಾರಂಭ ಆಗಿದೆ. ಆಕ್ಚುಲಿ ಸನ್ಯಾಸ ಅಂದ್ರೆ ತ್ಯಾಗ ಅಂದ್ರೆ ಒಂದೇ ಅನ್ನುವಂಥದ್ದು ಕೃಷ್ಣನ ಅಭಿಪ್ರಾಯ ಅದ. ಆದ್ರ ಹಲವಾರು ಮತವಾದಿಗಳಲ್ಲಿ ಬಹಳ ಅಭಿಪ್ರಾಯ ತಲೆಯಾಗ ಗುಂಗು ಬಹಳ ಅದಾವ. ಅನೇಕ ಭ್ರಮೆಗಳು ಬಹಳ ಅದಾವ. ಸನ್ಯಾಸ ಅಂದ್ರೆ ಹಿಂಗ, ತ್ಯಾಗ ಅಂದ್ರೆ ಬೇರೆ ಅಂತ ಹೇಳೋರದ. ಅರ್ಜುನನ್ಗೆ ಇದು ಕೃಷ್ಣನ ವಿಚಾರ ಏನಂದ್ರೆ ತ್ಯಾಗ ಅಂದ್ರೆ ಸನ್ಯಾಸ, ಸನ್ಯಾಸ ಅಂದ್ರೆ ತ್ಯಾಗ, ಅದು ಒಂದೇ ಇದರದ ಎರಡು ಪರ್ಯಾಯ ಹೆಸರುಗಳು, ಒಂದೇ ಶಿಸ್ತು. ಆದ್ರೆ ಏನದ, ಯಾರ ಇರ್ಲಿ ಕರ್ಮಯೋಗ ಅವಶ್ಯವಾಗಿ ಮಾಡಬೇಕು. ಕರ್ಮಯೋಗವನ್ನು ಮಾಡ್ಬೇಕು ಯಾರ ಇರ್ಲಿ. ಗೃಹಸ್ಥ ಇದ್ಕೊಂಡು ಬಂದು ಶ್ರವಣಕರ ಬರ್ಲಿ, ಅವ ಸನ್ಯಾಸ ತಗೊಂಡರ ಶ್ರವಣಕ್ಕೆ ಬರ್ಲಿ, ಇಬ್ರು ಕರ್ಮಯೋಗವನ್ನ ಮಾಡಲೇಬೇಕು. ಕರ್ಮಯೋಗ ಮಾಡಬೇಕು. ಯಾರು ಮಾಡಬೇಕು ಅಂದ್ರೆ ಯಾರ ಅಂತಃಕರಣದಲ್ಲಿ ಮಲದೋಷ ಅದ, ಯಾರ ಅಂತಃಕರಣದಲ್ಲಿ ವಿಕ್ಷೇಪ ದೋಷ ಅದ, ಅವರು ಕರ್ಮಯೋಗವನ್ನ ಮತ್ತು ನಿಷ್ಕಾಮ ಉಪಾಸನೆಯನ್ನ ಮಾಡಲೇಬೇಕು ಅನ್ನುವಂಥದ್ದು ಥಿಯರಿ. ಇಲ್ರಿ ನಾ ಸನ್ಯಾಸ ಮಾಡಿನಲ್ಲ, ನಾ ಯಾಕೆ ಮಾಡ್ಲಿ ಅಂತಂದ್ರೆ, ಇಲ್ಲಿ ತಮ್ಮ ಒಳಗ ದೋಷ ಐತೆ ಇಲ್ಲೋ, ನಿನಗ ಮಲದೋಷ ಐತೆ ಇಲ್ಲೋ, ಹೊರಗೆ ಕ್ಯಾಮಿ ಹಾಕಿರುವಲ್ಲ, ಒಳಗ ಮಲದೋಷ ಐತೇನಿಲ್ಲೋ? ಐತಿ ಅಂದ್ರೆ ನೀನು ಕರ್ಮಯೋಗವನ್ನ ಮಾಡ್ಲೇಬೇಕು. ಇದು ನಮ್ಮ ವೇದಾಂತದ ಪಕ್ಕಾ ನಿಲುವು. ಇದನ್ನ ಹಿಡ್ಕೊಳ್ಲಿಕ್ಕಂದ್ರ ನಾವು ಬಹಳ ಕನ್ಫ್ಯೂಸ್ ಆಗ್ತೇವಿ. ಕ್ಯಾಮಿ ನೋಡ್ತೇವಿ, ಸನ್ಯಾಸಿ ಅಂತ ತಿಳ್ಕೊಳ್ತೇವಿ. ಬಿಳೆ ಡ್ರೆಸ್ ನೋಡ್ತೇವಿ, ಇವ ಸಂಸಾರಿ ಅಂತ ವಿಚಾರ ಮಾಡ್ತೀವಿ. ಎಷ್ಟೋ ಮಂದಿ ಬಿಳೆ ಡ್ರೆಸ್ನಾಗ ತ್ಯಾಗಿಗಳದಾರ, ಎಷ್ಟೋ ಮಂದಿ ಕ್ಯಾಮಿ ಒಳಗ ಸ್ವಾರ್ಥಿಗಳದಾರ. ಅದು ಅವಂಗ ಅರ್ಜುನ ಭಗವಂತ ಗೊತ್ತದ. ಇದು ಅರ್ಜುನ ಗೊತ್ತಿಲ್ಲ. ಅವಾಗ ಏನಂತ ತಿಳ್ಕೊಂಡನ, ಕ್ಯಾವಿ ಹಾಕಿದವ್ರು ಎಲ್ಲಾರು ಸನ್ಯಾಸಿಗಳು, ಬೆಳೆ ಡ್ರೆಸ್ ಇದ್ದವ್ರು ಎಲ್ಲಾರು ಸಂಸಾರಿಗಳು ಅಂತ ತಿಳ್ಕೊಂಡ್ಬಿಟ್ಟಾವ. ನಾವು ಅದೇವಲ್ರಿ ಅವ್ನ ಶಿಷ್ಯರು, ಅವ್ನ ಗೆಳೆಯರ ಅಂತ ಮಂತ್ರ ನಾವು ಅದೇವ, ನಾವು ಹಂಗೆ ತಿಳ್ಕೊಂಡಿವಿ. ಅದಕ್ಕೆ ಅರ್ಜುನ ವಾಂಟ್ಸ್ ಟು ನೋ ದ ಸಿಗ್ನಿಫಿಕೆನ್ಸ್ ಆಫ್ ದೀಸ್ ಟೂ ವರ್ಡ್ಸ್. ಅರ್ಜುನ ಇದರ ಏನದ ಯಥಾರ್ಥ ಜ್ಞಾನವನ್ನ ನನಗೆ ಹೇಳಬೇಕು ಅಂತ ಕೇಳಾಗತ್ತಾನ. ಅವ ಕೇಳೋದ್ರ ಹಿಂದೆ ಏನು ಉದ್ದೇಶ ಅದ ಅನ್ನುವಂಥದ್ದು ನಾ ಹೇಳೇನಿ. And also whether there is any difference in these two words. ಇದ್ರಾಗ ಏನ್ರ ವ್ಯತ್ಯಾಸ ಐತೆ ಅನ್ನೋ ಬೇಕಾಗೈತ ಅವಂಗ. And Lord Krishna answers these questions, and that is the topic in the first 12 verses of the 18th chapter. ಮೊದಲಿನ 12 ಶ್ಲೋಕಗಳಲ್ಲಿ ಇದೇ ಪ್ರಶ್ನೆಗೆ ಉತ್ತರದ. Verse number 1 up to the 12 deals with the topic of renunciation. 1ನೇ ಶ್ಲೋಕದಿಂದ ಹಿಡ್ಕೊಂಡು 18ನೇ ಅಧ್ಯಾಯದಾಗ 12ನೇ ಶ್ಲೋಕದವರೆಗೆ ಇರುವಂತಹ ವಿಷಯ ಏನಪ್ಪಾ ಅಂದ್ರೆ, ಸನ್ಯಾಸ ಮತ್ತು ತ್ಯಾಗಕ್ಕೆ ಎರಡು ಒಂದನೋ ಬೇರೆನೋ. ಎರಡು ಒಂದ ಅಂದ್ರೆ ಹೆಂಗ, ಎರಡು ಬೇರೆ ಅಂದ್ರೆ ಹೆಂಗ, ನನಗೆ ಕ್ಲಿಯರ್ ಆಗಿ ಹೇಳು. ನನಗೆ ಯಾವ್ದು ಮಾಡ್ಬೇಕು ಅದನ್ನ ಹೇಳು ಭಗವಂತ. ನನಗೆ ಸನ್ಯಾಸ ಹೇಳ್ಬಿಟ್ಟಂದ್ರೆ ಬಹಳ ಚಲೋ ಅನ್ನೋದು ಹೇತು ಐತಿ ಒಳಗ ಒಂದು. Lord Krishna first gave different opinions of other rishis
ಅನೇಕ ಮತವಾದಿಗಳದ್ದು ಋಷಿಗಳದ್ದು ಅಭಿಪ್ರಾಯವನ್ನು ಹೇಳ್ತಾನೆ ಭಗವಂತ. ಅಂಡ್ he gives his own definition according to Lord Krishna. ಸನ್ಯಾಸ ಅಂಡ್ ತ್ಯಾಗ ಆರ್ ಸಿನಾನಿಮ್ಸ್. ಮುಂದೆ 4ನೇ ಶ್ಲೋಕದಲ್ಲಿ ಭಗವಂತ ಏನ್ ಹೇಳ್ತಾನಪ್ಪ ಅಂತಂದ್ರ ಸನ್ಯಾಸಗಳು ಮತ್ತು ತ್ಯಾಗ ಅಂದ್ರೆ ಎರಡು ಪರ್ಯಾಯ ಶಬ್ದಗಳು, ಒಂದೇ ಶಿಸ್ತಿನ ಎರಡು ಪರ್ಯಾಯ ಶಬ್ದಗಳು, ಅದೇನು ವ್ಯತ್ಯಾಸ ಇಲ್ತಮ್ಮ ಅಂತ ಹೇಳ್ತಾನೆ ಭಗವಂತ. ದೇರ್ ಈಸ್ ನೋ ಡಿಫರೆನ್ಸ್ ಅಟ್ ಆಲ್ ಇನ್ ದೀಸ್ ಟೂ ವರ್ಡ್ಸ್, ಬೋತ್ ಮೀನ್ ರೆನನ್ಸಿಯೇಷನ್. ಎರಡು ತ್ಯಾಗ ಅಂದ್ರೆ ತ್ಯಾಗನ, ಸನ್ಯಾಸ ಅಂದ್ರು ತ್ಯಾಗ, ತ್ಯಾಗ ಅಂದ್ರು ತ್ಯಾಗ. Thereafter he talks about 3 types of renunciation named ಸಾತ್ವಿಕ, ರಾಜಸ and ತಾಮಸ ಸನ್ಯಾಸ. ಆ ನಂತರ ಭಗವಂತ ರಾಜಸ ಸನ್ಯಾಸ, ಸಾತ್ವಿಕ ಸನ್ಯಾಸ, ತಾಮಸ ಸನ್ಯಾಸ ಅಂತ ತಿಳ್ಕೊಂಡು ತ್ಯಾಗದಾಗ 3 ವಿಧಾನಗಳನ್ನು ಮಾಡಿ ಹೇಳ್ತೇನೆ ಅಂತ ತಿಳ್ಕೊಂಡು ತ್ಯಾಗ ಮತ್ತು ಸನ್ಯಾಸಕ್ಕ ಏಕ ಬಳಕೆ ಮಾಡಿ ಶಬ್ದವನ್ನು ಉಪಯೋಗ ಮಾಡಕತ್ತ. which are the same as ಸಾತ್ವಿಕ, ರಾಜಸ, ತಾಮಸಿಕ ತ್ಯಾಗ. ಸಾತ್ವಿಕ ಸನ್ಯಾಸ ಅಂದ್ರೆ ಸಾತ್ವಿಕ ತ್ಯಾಗ ಅಂದ್ರು ಒಂದೇ, ರಾಜಸಿಕ ತ್ಯಾಗ ಅಂದ್ರು ಒಂದೇ, ರಾಜಸಿಕ ಸನ್ಯಾಸ ಅಂದ್ರು ಒಂದೇ, ತಾಮಸಿಕ ಸನ್ಯಾಸ ಅಂದ್ರು ಒಂದೇ, ತಾಮಸಿಕ ತ್ಯಾಗ ಅಂದ್ರು ಒಂದೇ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಅಂಡ್ ವೈಲ್ ಡಿಫೈನಿಂಗ್ ದೀಸ್ 3 types ಆಫ್ ಸನ್ಯಾಸ, ಈ 3 ಸನ್ಯಾಸಗಳಲ್ಲಿ ಇದ್ದಂತ ವೈವಿಧ್ಯತೆಯನ್ನು ಹೇಳುವಂತ ಸಮಯದಲ್ಲಿ ಲಾರ್ಡ್ ಕೃಷ್ಣ ಡಿವಿಯೇಟ್ಸ್ ಫ್ರಾಮ್ ದಿ ಕನ್ವೆನ್ಷನಲ್ ಡೆಫಿನೇಷನ್. ಕೃಷ್ಣ ಪರಮಾತ್ಮ ಏನ್ ಮಾಡ್ತಾನ, ಸಂಪ್ರದಾಯವಾಗಿ ಜನಸಾಮಾನ್ಯರಲ್ಲಿ ಸನ್ಯಾಸ ಅಂದ್ರೆ ಏನೈತಿ, ತ್ಯಾಗ ಅಂದ್ರೆ ಏನೈತಿ, ಜನಸಾಮಾನ್ಯರಲ್ಲಿ ಭೇದದ, ಅದನ್ನ ಭೇದ ಇದ್ರೂ ಕೂಡ ಆ ಭೇದನ್ನ ಅವ ಕಡೆಗಣಿಸಿ ಎರಡಕ್ಕೂ ಸಾಮಾನ್ಯ ಒಂದದಪ್ಪ ಅರ್ಥ ಅನ್ನುವಂತ ಮಾತನ್ನ ಹೇಳಾಗತ್ತ. ಬಿಕಾಸ್ ಇನ್ ದಿಸ್ ಕಾಂಟೆಕ್ಸ್ಟ್ ಲಾರ್ಡ್ ಕೃಷ್ಣ ಇಸ್ ಡೀಲಿಂಗ್ ವಿತ್ ಎ ಸ್ಪಿರಿಚುವಲ್ ಸೀಕರ್ ಹೂ ಇಸ್ ನಾಟ್ ಯೆಟ್ ರಿಫೈನ್ಡ್. ಯಾಕೆ ಹಿಂಗ್ ಮಾಡಾಕತ್ತಾನ್ರಿ ಭಗವಂತ? ಯಾಕಂದ್ರೆ ಎದುರಿಗೆ ಯಾರದಾರ? ನಾವ್ ಅದೇವಿ. ನಾವ್ ಹೆಂಗದೇವಿ? ಅಲ್ಲಿ ಯಾರದಾರ ಎದುರಿಗೆ? ಕೃಷ್ಣ ಎದುರಿಗೆ ಅರ್ಜುನ ಹೆಂಗದಾನ? ಅವನಲ್ಲಿ ಮಲದೋಷ, ವಿಕ್ಷೇಪ ದೋಷ ಅದಾವು, ಹೋಗ್ಯಾವು. ಇನ್ನೂ ಅದಾವ್ರಿ, ನಮ್ಮಲ್ಲಿ ಅದಾವ, ಹೋಗ್ಯಾವ. ನಮ್ಮಲ್ಲಿ ಇನ್ನೂ ಅದಾವ್ರಿ. ಇಷ್ಟು ಹೇಳಾಕ್ ಬಂದ್ರೆ ಎಷ್ಟೋ ಅಂತಃಕರಣ ಶುದ್ಧಿ ಆಗೈತೆ. ಸುಮ್ಮ ಕೊಂಡಿರ್ತಾರ ನಮ್ಮ ಮಂದಿ, ಯಾಕ ಹೇಳಿದ್ರೆ ಎಲ್ಲಿದು ಹೊಸ ಬರಿ ಬಿಡ ಅಂತ. ಇಷ್ಟು ಹೇಳುವಂತ ಒಂದು ಸರಳ ಬುದ್ಧಿನ ಬೇಡ. ನಮ್ಮಲ್ಲಿ ಇನ್ನೂ ಅದಾವ್ರಿ, ನನ್ನಲ್ಲಿಯೂ ಅದಾವ್ರಿ. ಹಂಗಾರೆ ನಾವ್ ಎದಕ್ ಅಧಿಕಾರಿಗಳರಿ? ಸನ್ಯಾಸಕ್ಕೆ ಅಧಿಕಾರಿಗಳೋ ಏನ ಕರ್ಮಯೋಗಕ್ಕೆ ಅಧಿಕಾರಿಗಳು? ಕರ್ಮಯೋಗಕ್ಕೆ ಅಧಿಕಾರಿಗಳು. ಯಾರಿಗೆ ಯಾವ್ದು ಚಲೋ ಅದ ಹೇಳ್ಬೇಕು. ಎಲ್ಲಾ ಚಲೋ ಐತ ಅಂತ ತಿಳ್ಕೊಂಡು ಎಲ್ಲಾ ಚಲೋದ ನಿನಗೆ ಕೊಟ್ಬಿಟ್ರೆ ನೀನು ಟೀಕಾಸ್ಬೇಕಲ್ಪ ಚಲೋದನ್ನ. ಮಲವಿಕ್ಷೇಪ ದೋಷ ಇಟ್ಕೊಂಡು ಸನ್ಯಾಸ ತಗೊಂಡಿ ಅಂದ್ರೆ ತೊಟ್ಲ ಕಟ್ತಿ ಮಠದಾಗ ಬಂದ. ಇವತ್ತಿನ ಕಾಲದಾಗ ಎಷ್ಟೋ ಮಠದಾಗ ತೊಟ್ಲ ತಗೋಗತ್ತಾವ್. ಕೆಲವೊಂದು ಬೆಳಕಿಗೆ ಬಂದಾವು, ಕೆಲವೊಂದು ಬೆಳಕಿಗೆ ಬಂದಿಲ್ಲ ಅಷ್ಟ. ಸರ್ ಈಗ ನಂದು ಅಭಿಪ್ರಾಯ ಹಿಂಗ ಅನ್ಸ ಸರ್, ಅರ್ಜುನಲ್ಲಿ ಮಲದೋಷ ವಿಕ್ಷೇಪ ದಿವಸ ಹೋಗಿ ಅವ ತಿಳ್ಕೊಂಡ ಅವ ಯುದ್ಧ ಮಾಡೋದು ಬಿಟ್ಟ, ತನ್ನ ಕರ್ಮ ಮಾಡೋದು ಬಿಟ್ಟ, ಅವ ಅಂತ ಒಂದು ಸಂದರ್ಭದೊಳಗ ಆತ್ಮಜ್ಞಾನ ಕೇಳಕತ್ತಾನ ಸರ್. ಶ್ರವಣಕ್ ಬಂದಾನ್ರಿ, ಅಂತಃಕರಣ ಶುದ್ಧ ಆಗೈತಿ ಅಂತ ನನಗೆ ಅನಿಸ್ತದ ಸರ್. ತಮ್ಗೆ ಹೆಂಗ? ಅಂತಃಕರಣ ಶುದ್ಧ ಆಗೈತಿ, ಶ್ರವಣಕ್ ಬಂದಾನ ಅಂತಃಕರಣ ಶುದ್ಧ ಆಗೈತಿ ಅಂತೀರಿ? ಹೌದು ಸರ್. ಮತ್ ಯುದ್ಧ ಯಾರು ಮಾಡ್ಬೇಕ್ರಿ? ಅದೇ ಸರ್, ಇನ್ನು ಮತ್ತ ಅವ್ನ ಪರಿವರ್ತನೆ ಮಾಡಿ ಯುದ್ಧಕ್ಕೆ ಹಚ್ತಾನ ಸರ್. ಇಲ್ಲಂತಂದ್ರ ಅವ ಯುದ್ಧನ ಮಾಡ್ತೇವೆ ಸರ್. ಅವ ಇಲ್ಲಿ ಇದು ವೈರಾಗ್ಯ ಕಡೆ ಲಕ್ಷ ಹಾಕರಕ್ಕೆಲ್ಲ ಬಂದ್ ವೈರಿಗಳ ಹೊಡ್ಯಾಕ ಚಾಲು ಮಾಡ್ತಿದ್ರವ. ಅಲ್ಲ, ಅವ ಹಂಗ ಹೊಡೆದಿದ್ದಂದ್ರೆ ಇವಾಗ ಉಪದೇಶ ಮಾಡುವಂತ ಸಂದರ್ಭನ ಬರ್ತಿದ್ದಿಲ್ಲ. ಮೊದಲು ಏನಂತ ಗೊತ್ತಿದ್ದಲ್ಲಿ ಯಾರ್ಯಾರು ಅವ ಪ್ರಶ್ನೆ ಮಾಡಿದ, ಅವ ಅಂತಕ್ಕಂಥ ಸುದ್ದಿ ಇರ್ಲಿಲ್ಲ ಸರ್. ಈ ಪ್ರಶ್ನೆ ಮಾಡ್ತಾಕಲ್ಲ ಭಗವದ್ಗೀತಾ ಹುಡ್ತಿರಾಕಲ್ರಿ ಅವಾಗ ಎದುರಿಗೆ ವೈರಿಗಳ ನಿಲ್ಸಿದ್ರ, ಸಿಪ್ಪತ್ರಪ್ಪನವ್ರ ಮುಂದೆ ವೈರಿಗಳ ನಿಲ್ಸಿದ್ರ ವೈರಿಗಳನ್ನ ಒಂದ ಹೊರ್ತಕ ಹಾರಿಸಿ ಬಿಡ್ತೀರಿ ನೀವು. ನಿಮ್ ಮುಂದ ವೈರಿಗಳನ್ನ ರೂಪದಾಗ ಯಾರು ನಿಲ್ಸಿ ಗೊತ್ತೇನ? ನಿಮ್ಮ ಅಣ್ಣ ತಮ್ಮಂದ್ರ ಮಕ್ಕಳನ್ನ ನಿಲ್ಸೇವಿ. ವೈರಿಗಳನ್ನ ನಿಲ್ಸಿಲ್ಲ, ವೈರಿಗಳ ನಿಲ್ಸಿ ಚಂದ ಹಾರಿಸಿ ಬಿಡ್ತಿದ್ದಾವ.
ಅರ್ಜುನ. ವೈರಿಗಳಂದ್ರೆ ಯಾರದಾರ ಅಂದ್ರೆ ರಕ್ತ ಸಂಬಂಧಿಗಳದಾರ. ಅಲ್ಲಿ ಬಂದೈತಿ ವಜ್ರ. ವಿಚಾರ ಮಾಡ್ರಿ. ನೀವು ಅಧಿಕಾರಿಗಳ ಅದೀರಿ ಅಂತ ತಿಳ್ಕೊಂಡು ನಾವು ಗಣಪರಣೆ ಗುರು ಆದವರು ನಮಗೆ ಸವಲತ್ತು ಕೊಟ್ಟು, ಇಲ್ಲಪ್ಪ ನೀನ್ ಮುಕ್ತನ ಅದೀವೋ ಅಂತ ತಿಳ್ಕೊಂಡು ಏನದ ಆ ಒಂದು ಏನದ ಪ್ರೌಢಿವಾದದಿಂದ ಹೇಳೋದು ಬೇರೆ. ಇಲ್ಲೇ ಏನದ ಅವನಲ್ಲಿ ದೋಷಗಳು ಅದಾವ ಅಂತ ತಿಳ್ಕೊಂಡು ಅವ ಇನ್ನ ಕೇಳಾಗತ್ತಾನ. ಇಲ್ಲಾಂದ್ರೆ ಅವ ಎಷ್ಟೊತ್ತಿಗೆ ಇಲ್ಲಪ್ಪ ನನಗ್ ಭಗವಂತ ಕರ್ತವ್ಯ ಮಾಡಂತಾನ, ಮಾಡಿಬಿಟ್ರ ಅಂತಿದ್ದಾವ. ಇನ್ನ ಅವ್ನು ಇನ್ನೂ 66ನೇ ಶ್ಲೋಕದ ಮಟನು ಇನ್ನ ಹೇಳ್ಬೇಕಾಗೈತಿ ಪ್ರವಚನ. 66ನೇ ಶ್ಲೋಕದಾಗ ಹೇಳ್ತಾನವ, ಭಗವಂತ ನೀ ಹೇಳ್ದಂಗ್ ಮಾಡ್ತೀನಿ ಅಂತಾನ. ವಚನ ಕರಿಷ್ಯತವ, ನೀ ಏನ್ ಹೇಳ್ತಿ ಅದನ್ನ ಮಾಡ್ತೀನಿ ಅಂತಾನ. ಅಲ್ಲಿ ಮಟ ಅವ್ನ್ ಕರ್ಕೊಂಡು ಹೋಗ್ಬೇಕಾಗೈತಿ. ಇನ್ನ ಅವ್ ಬಿಟ್ಟು ಓಡ್ಬೇಕು ಅನ್ನೋದ್ರಾಗ ಅದನ್ರಿ ಇನ್ನ ಅವ. ಅಲ್ಲಿ ಇನ್ನು ಅವ್ರಿಗೆ ಮಾಯಾ ಇತ್ರಿ. ಅಲ್ಲಿ ನನ್ ನನ್ನ ಎತ್ಕೊಂಡಂತ ತಾತದನ, ನನ್ ಕಲ್ಸಿದ ಗುರು ಅದಾರ ಇಂಥವ್ರಿಗೆಲ್ಲ. ಇನ್ನು ಮೋಹ ಮಾಯಾದೊಳಗೆ ಸಿಕ್ಕೊಂಡನವ. ಯುದ್ಧ ಮಾಡಕ್ ಅವ್ನಿಗೆ ಬೈರಿ ಇದ್ರದ ಚಂಡ ಹರ್ಸಿದ್ದವ. ಚಂಡ ಹರ್ಸಕ್ ಬೈರಿಗಳು ಇಲ್ಲಲ್ಲಿ. ಅಲ್ಲಿ ಭೀಷ್ಮಾಚಾರ್ಯ ಅದಾರ, ಗುರುಗಳು ಅದಾರ, ಕೃಪಾಚಾರ್ಯರು ಅದಾರ, ಆಮ್ಯಾಗ ಅಂತ ಮಂದಿರ ಮಕ್ಕಳು ಅದಾರ, ರಕ್ತ ಸಂಬಂಧಿಗಳು ಅದಾರ. ಇನ್ನೊಂದ್ ಸ್ವಲ್ಪ ಬೆಳಕಿನಾಗ ಅದಂತೂ ತಗೋಬೇಕು, ವಿಚಾರ ತಗೊಂಡ್ರೆ ಗೊತ್ತಾಗ್ತದೆ. ಇಲ್ಲ ಅಂದ್ರೆ ನೀವ್ ಹೇಳ್ದಂಗ ವಿಚಾರ ಸರಿ ಅನಿಸ್ತದ. ಅದು ಹಂಗಲ್ಲದು. ಇರ್ಲಿ, ಮುಂದೆ ಹೋಗೋಣ. ಇಲ್ಲಿ ಏನ್ ಹೇಳ್ತಾರ ನೋಡ್ರಿ. Lord Krishna first gave different opinion about rishis. Later he gave his own definition teaching, and according to Lord Krishna, sannyasa and tyaga are synonyms. There is no difference at all in the two words. Both mean renunciation. Thereafter he talks about the three types of renunciation named satvika, rajasa and tamasic sannyasa, which are same as satvika, rajasa, tamasa, tyaga. And while defining these three types of sannyasa, Lord Krishna deviates from the conventional definition. ಇಲ್ಲಿ ಮಟ ಆಗಿತ್ತು. Because in this context, Lord Krishna is dealing with a spiritual seeker who is not yet refined. ಇಲ್ಲಿ ಕೈಯಾಗ ಬುಕ್ ಇದ್ರೆ ನಿಮ್ಗೆ ಕನ್ಫ್ಯೂಸ್ ಆಗಂಗಿಲ್ರಿ. ಅದು ಇದು ಇಂಗ್ಲಿಷ್ ಇದ್ದು, ನೀವು ಇಂಗ್ಲಿಷ್ ಬಲ್ಲವ್ರದ್ರಿ ಮಾಡಿಸ್ಕೊಡ್ರಿ, ಭಾಳ ಚೆನ್ನಾಗಿ ಬರ್ದಾರ ಅಪ್ಪೋರ್ ಇಲ್ಲಿ. ಇಲ್ಲಾಂದ್ರೆ ನಿಮ್ಗೆ ಅನೇಕ, ನೀವು ಯಾವ ಗ್ರಂಥ ಓದಿದ್ರು ಇಲ್ಲಿ ಕೆಲವೊಂದು ಸೋಷೆಗಳ ಬರೋ ಸಾಧ್ಯತೆ ಐತಿ. ಇಲ್ಲಿ ಅಪ್ಪೋರ್ ಕ್ಲಿಯರ್ ಬರೆಯಕತ್ತಾರ ನೋಡ್ರಿ. ಈ ಒಂದು ಸಂದರ್ಭದಲ್ಲಿ ಕೃಷ್ಣ ಅರ್ಜುನನಿಗೆ ವಿಚಾರ ಮಾಡಕತ್ತಾನ. ಅರ್ಜುನ ಯಾಕೆ ಹಿಂಗ ಅದಾನಪ್ಪ ಅಂತಂದ್ರ, ಇವ ಆಧ್ಯಾತ್ಮಿಕ ಸಾಧನೆ ಮಾಡಾಕ ಬಂದಂತವ ಅದಾನ, ಇನ್ನು ಪಕ್ಕಾ ಆಗಿಲ್ಲ. ಅಧಿಕಾರಿ, ಅವನಲ್ಲಿ ಅಧಿಕಾರತ್ವ ಪ್ರಾಪ್ತಿ ಇಲ್ಲ. ಅದಕ್ಕೆ ಅವ ಕರ್ಮಯೋಗ ಮಾಡಕ್ ಹಚ್ಬೇಕಾಗೈತಿ. ಒಂದ್ ವೇಳೆ ಅವ ಕರ್ಮಯೋಗ ಮಾಡೋದು ಅವಶ್ಯಕತೆ ಇಲ್ಲ ಅಂದ್ರೆ ಯುದ್ಧಕ್ಕೆ ಮತ್ತೆ ಬೇರೆ ಯಾರನ್ನ ಹಚ್ಚುತ್ತಿದ್ದ ಭಗವಂತ. That this definition of sannyasa will depend upon the person who is asking the question. ಯಾವ ಸನ್ಯಾಸದ ಪ್ರಶ್ನೆ ಕೇಳ್ತಾನಲ್ಲ, ಕೇಳುವಂತ ವ್ಯಕ್ತಿ ಮ್ಯಾಗ ಇದಕ್ಕೆ ಉತ್ತರ ಐತಿ. ಎಲ್ಲರಿಗೂ ಒಂದ ಉತ್ತರ ಅಲ್ಲ. ಅವನಲ್ಲಿ ಬಲದೋಷ, ವಿಕ್ಷೇಪ ದೋಷ ಹೋಗಿದ್ ಬಂದ್ರೆ ಅವ್ನು ಸನ್ಯಾಸನ ಕೊಡ್ಬೇಕು. ಅವ್ನು ಯುದ್ಧಕ್ಕೆ ತಂದು ನಿಲ್ಲಿಸಬಾರ್ದು. ಅವ್ನು ಯುದ್ಧಕ್ಕೆ ತಂದು ನಿಲ್ಲಿಸಿ ನಾವು ಯುದ್ಧ ಮಾಡೋದೂ ಇಲ್ಲ. Suppose a person who has followed the religious life, taking to yajna, dana, tapa, and by following them for a quite some time, if the person has refined the mind to that person, the definition of sannyasa will be different. ಅಂತಾರ ನೋಡ್ರಿ ಇಲ್ಲಿ ಅಪ್ಪೋರು. ಯಾವನು ಕೆಲವೊಂದು ಧಾರ್ಮಿಕ ಜೀವನ ನಡೆಸ್ಯಾನ, ಯಜ್ಞ ದಾನ ತಪ ಕರ್ಮಗಳನ್ನ ಮಾಡ್ಯಾನ, ಅಂತಃಕರಣದಲ್ಲಿ ದೋಷಗಳನ್ನ ಕಳ್ಕೊಂಡಾನ, ಅಂತ ಮನುಷ್ಯ ಬಂದ್ರೆ ಅವಂಗ ಸನ್ಯಾಸವನ್ನ ಹೇಳೋದು, ಅವಂಗ ಬೇರೆ ಸನ್ಯಾಸ ಹೇಳ್ಬೇಕಾಗ್ತದೆ. ಅಂತಃಕರಣ ಶುದ್ಧಿ ಮಾಡ್ಕೊಳ್ತಾ ಬಂದಾನಂದ್ರೆ ಅವಾಗ ಸನ್ಯಾಸ ಬೇರೆ ಹೇಳ್ಬೇಕಾಗ್ತದೆ. ಕರ್ಮಯೋಗದ ಮೂಲಕ ಸನ್ಯಾಸವನ್ನ ಹೇಳ್ಬೇಕಾಗ್ತದೆ. ವಾಟ್ ವಿಲ್ ಬಿ ದ ಡೆಫಿನೇಷನ್ ಆಫ್ ಸನ್ಯಾಸ? ವಿ ವಿಲ್ ಅಡ್ರೆಸ್ ಹಿಮ್, ಓ ಸೀಕರ್, you have followed the ritual enough, you have gone to pilgrimage, you have done dhanam, and you have led a religious life, and you have got a full benefit of those religious rituals, which is in the form of mental purification. ಅಂತಾರಂತ. ಅಂತ ಸಾಧನೆಗಳನ್ನ ಮಾಡಿಕೊಂಡು ಬಂದವನಿಗೆ ಅಂತಾರಂತ ಗುರುಗಳು, ಓ ಸೀಕರ್, ಏ ಸಾಧಕನೇ, ನೀನು ಎಲ್ಲ ಪೂರ್ವ ಸಾಧನೆಗಳನ್ನ ಮಾಡಿಕೊಂಡು ಬಂದಂತ ಪುಣ್ಯವಂತ ದೀಪ. ಎಲ್ಲ ದೇವಸ್ಥಾನಗಳಿಗೆ, ತೀರ್ಥಕ್ಷೇತ್ರಗಳಿಗೆ ಹೋದಂತ ಪುಣ್ಯ ನಿನ್ನ ಬೆನ್ನಿಗೆ ಅದಪ್ಪ. ನೀನು ಎಲ್ಲ ದಾನ ಧರ್ಮ ಯಜ್ಞ ಯಾಗಾದಿಗಳನ್ನ ಮಾಡಿದೀಪ. ಎಲ್ಲ ಧಾರ್ಮಿಕ ಜೀವನವನ್ನ ಮಾಡಿದಿ. ಅದರಿಂದ ಬಲ ವಿಕ್ಷೇಪವನ್ನ ಕಳ್ಕೊಂಡಿ. ಈಗ ನೀನು ಜ್ಞಾನಕ್ಕೆ ಅಧಿಕಾರಿಯಾಗಿ, ನೀನು ಅಧಿಕಾರಿಯೇ, ನೀನು ಜ್ಞಾನಕ್ಕೆ ಅಧಿಕಾರಿಯಾಗಿ. ಆದರೆ ಯಾಕಂದ್ರ ನಿನ್ನ ಅಂತಃಕರಣ ಈಗ ಶುದ್ಧಿ ಆಗ್ಯದ.
ನಿನಗ ನಾವು ಹಳ್ಳಿ ಕರ್ಮದಾಗ ಹಾಕಂಗಿಲ್ಲ ಅಂತಾನ ಭಗವಂತ. ಅಂತವ್ರು ಕರ್ಕೊಂಡ್ ನಿಲ್ಸಕ್ ಬರಂಗಿಲ್ಲ. And after the purification of mind, spending time in ritual is redundant. ನೋಡ್ರಿ, ಯಾವಾಗ ಅಂತಃಕರಣ ಶುದ್ಧಿ ಆಗಿದೆ, ಮಲದಲ್ಲಿ ಮನಸ್ಸಿನಲ್ಲಿ ಅಥವಾ ಅಂತಃಕರಣದಲ್ಲಿ ಮಲದೋಷ ಇಲ್ಲ, ಅಂತಃಕರಣದಲ್ಲಿ ವಿಕ್ಷೇಪ ದೋಷ ಇಲ್ಲ, ಅವನ್ನೆಲ್ಲ ಸಾಧನೆ ಮಾಡ್ಕೊಂಡು ಬಂದಂತ ಸಾಧಕ ಅದಾನ ಅಂದ್ರ ಅವಾಗ ಟೈಮ್ ಪಾಸ್ ಮಾಡಕ್ ಹೋಗ್ಬೇಡ್ರಿ. ಕರ್ಮಯೋಗ ಹೇಳಿ ಉಪಾಸನೆ ಹೋಗಿ ಟೈಮ್ ಪಾಸ್ ಮಾಡಕ್ ಹೋಗ್ಬೇಡ್ರಿ. ಅವಾಗ ಪ್ರಮೋಷನ್ ಕೊಟ್ಬಿಟ್ರಿ. ಡೈರೆಕ್ಟ್ ಶ್ರವಣ ಮನನ ನಿಧಿಧ್ಯಾಸನ ಅಂತಾರ ನೋಡ್ರಿ ಅಪ್ಪ. ಏನಂತಾರ? And after the purification of the mind, spending time in rituals is redundant. Nishiddha. It is like eating food after one has eaten and filled his stomach. ಅದು ಹೆಂಗಂದ್ರ ಒಬ್ಬವಾಗ ಹೊಟ್ಟೆ ತುಂಬೈತಿ, ಅವ್ನ್ ಊಟ ಮಾಡು ಅಂತ ಹೇಳ್ದಂಗ ಆಗ್ತದ ನಿಮ್ ಸಾಧನೆ ಅಂತ. ಯಾವಂಗ ಹಸಿವಾಗೈತಿ ಅವ ಊಟ ಮಾಡಕ್ ಅಧಿಕಾರಿ. ಯಾವಂದ್ರೆ ಮಲ ವಿಕ್ಷೇಪ ಅದಾವ ಅವ ಕರ್ಮಯೋಗ ಮಾಡಕ್ ಅಧಿಕಾರಿ. ಬಹಳ ಸೂಕ್ಷ್ಮ ಬುದ್ಧಿಗೆ ತಿಳಿತದ. ಇರ್ಲಿ. ಫಾರ್ ಎ ಪರ್ಸನ್ ಆಫ್ ಎ ಪ್ಯೂರಿಫೈಡ್ ಮೈಂಡ್, ರಿಲಿಜಿಯಸ್ ರಿಚುವಲ್ಸ್ ಆರ್ ರಿಡಂಡೆಂಟ್. ಏನ್ ಹೇಳ್ತಾರ್ರಿ? ಯಾವನ ಮನುಷ್ಯನ, ಯಾವ ಸಾಧಕನ ಅಂತಃಕರಣ ಮಲ ವಿಕ್ಷೇಪ ರಹಿತದ, ಅವನಿಗೆ ನೀವು ಕರ್ಮಕಾಂಡವನ್ನಾಗಲಿ ಉಪಾಸನಾ ಕಾಂಡ ಹೇಳೋದಂದ್ರ ನಿಷಿದ್ಧ. ಇದು ಅಥಾರಿಟಿ ಹೇಳೋದು. ಅಂಡ್ ದೇ ಬಿಕಮ್ ಈವನ್ ದ ಆಬ್ಸ್ಟಕಲ್. ಅಂಥವ್ರಿಗೆ ಅಕಸ್ಮಾತ್ ಸಾಧನ ಚತುಷ್ಟಯ ಸಂಪನ್ನ ಅಧಿಕಾರಿಗೆ ನೀನು ಕರ್ಮಯೋಗವನ್ನ ಮಾಡುವಂತ ಹೇಳಿದ್ರ, ಉಪಾಸನೆ ಮಾಡು ಅಂತ ಹೇಳಿದ್ರ, ಅವನ ಸಾಧನೆ ಒಳಗ ಅಡಚಣೆ ಉಂಟಾಗ್ತದ ಅಂತ ನಾವು. ಇಟ್ ಇಸ್ ಅನ್ ಆಬ್ಸ್ಟಕಲ್, ಅಡಚಣೆ ಆಗ್ತದಲ್ಲಿ. And thereafter, for such a purified person, the definition of renunciation will be what? Giving up all conventional religious activity and total dedicating to Vedanta, Shravana, Manana, Nidhyasanam. ಅಂತ ಒಂದ್ ವೇಳೆ ಸಾಧನ ಚತುಷ್ಟಯ ಸಂಪನ್ನನಾದ ಅಧಿಕಾರಿ ಇದ್ದ ಅಂದ್ರೆ ಅವಾಗ ಸರಿಯಾದ ಸಾಧನೆ ಏನಪ್ಪಾ ಅಂದ್ರ ತ್ಯಾಗ, ಕಂಪ್ಲೀಟ್ ರೆನನ್ಸಿಯೇಷನ್, ತ್ಯಾಗ. ಮತ್ತಂಗಾರೆ ಏನು ಕರ್ತವ್ಯ ಅಂದ್ರೆ ಶ್ರವಣ ಮನನ ನಿಧಿಧ್ಯಾಸನ ಬಿಟ್ಟು ಬೇರೆ ಯಾವ ಕರ್ತವ್ಯನೂ ಅವನಿಗಿಲ್ಲ. ಸ್ವಧರ್ಮ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ನಿನ್ನ ಸ್ವಧರ್ಮವನ್ನ ಬಿಟ್ಬಿಡ, ನನ್ನನ್ನ ಬೆನ್ನತ್ತು. ಕಲಾಸ್ ಮುಗಿದೋತ್. ಅಧಿಕಾರಿ ಆಗಿದೆ, ಕೆಲಸ ಮುಗಿದದ. Such a religious person doesn't require religious activities. ಯಾವ ಸಾಧನೆಗಳು, ಧಾರ್ಮಿಕ ಸಾಧನೆಗಳದಾವ, ಯಜ್ಞ ದಾನ ತಪ ಕರ್ಮಗಳು, ಸಮಾಜಕ್ಕೆ ಒಳ್ಳೆ ಸೇವೆಯನ್ನ ಕೊಡಬೇಕು, ಜವಾಬ್ದಾರಿ ಅದಾವ. ಇವೆಲ್ಲ ಜವಾಬ್ದಾರಿ ಮಾಡಿ ಅಂತಃಕರಣ ಏಕಾಗ್ರ ಆಗಿ ಅಂತಃಕರಣ ಶುದ್ಧಿ ಆದಾಗ ಮತ್ ಮುಂದೆ ಅವಾಗ ಆ ಕೆಲಸಕ್ಕೆ ಹಚ್ಚಬಾರದು. ಅವಾಗ ಶ್ರವಣ ಮನನ ನಿಧಿಧ್ಯಾಸನಕ್ಕೆ ಕರ್ಕೊಂಡ್ಬಂದು ಹಚ್ಚಬೇಕು. ಅವಾಗ ಯಾವ ಧಾರ್ಮಿಕ ಸೇವಾ, ಯಜ್ಞ ದಾನ ತಪ ಕರ್ಮ ಪರೋಪಕಾರ ಕರ್ಮ ಯಾವ ಅವಶ್ಯ ಇಲ್ಲ. ಅವಾಗ ಏನ್ ಮಾಡಿದ್ದು ಅದನ್ನ ಮಾಡಬೇಕಾಗಿತ್ತು, ಮಾಡಿದಾಮ. ಫಾರ್ ಹಿಮ್ ರೆನನ್ಸಿಯೇಷನ್ ವುಡ್ ಬಿ ವಾಟ್? ಯಜ್ಞ ದಾನ ತಪಃ, ಗಿವಿಂಗ್ ಅಪ್ ದೀಸ್. ದಿಸ್ ಈಸ್ ದ ಡೆಫಿನೇಷನ್ ಗಿವನ್ ಇನ್ ದ ಉಪನಿಷತ್ಸ್. ಈ ಉಪನಿಷತ್ತುಗಳಿಗೆ ಕೊಟ್ಟಂತ ಉಪದೇಶ ಹಿಂಗದ. ಯಜ್ಞದಾನ ತಪಕರ್ಮಗಳನ್ನ ಅಧಿಕಾರಿ ಆದವನಿಗೆ ಹೇಳುವಂತ ಅವಶ್ಯಕತೆ ಇಲ್ಲ. ಅನಧಿಕಾರಿಗಳಿಗೆ ಅಧಿಕಾರಿ ಆಗ್ಲಿಕ್ಕೆ ಹೇಳಿದ್ವವು ಮಾರ್ಗಗಳು. ಸಪೋಸ್ ಎ ಪರ್ಸನ್ ಈಸ್ ನಾಟ್ ಯೆಟ್ ರಿಫೈನ್ಡ್. ಒಬ್ಬ ತಿಳ್ಕೊಳ್ರಿ, ಅವ ಇನ್ನೂ ಅಂತಃಕರಣದಲ್ಲಿ ದೋಷ ಅದಾವ. ವಿಚ್ ಈಸ್ ಇನ್ ದ ಕೇಸ್ ಆಫ್ 90% ಆಫ್ ಹ್ಯುಮ್ಯಾನಿಟಿ. ಬಂದಿರ್ತಾರ, ಶ್ರವಣಕ್ಕೆ ಬಂದಿಲ್ಲ ಅಂತಲ್ಲ, ಬಂದಿರ್ತಾರ. ಯಾವುದೋ ಒಂದು ಪುಣ್ಯ ಹೇಳ್ಕೊಂಡು ಬಂದು ಕುಂದ್ರಿಸಿರ್ತಾರ. ಯಾರೋ ನಿಮ್ಮಂತವ್ರು ಕರ್ಕೊಂಡ್ ಬಂದಿರ್ತಾರ, ಪುಣ್ಯ ಹೇಳ್ಕೊಂಡು ಬಂದಿರ್ತದ, ಇಲ್ಲ ಅಂತ ಅನ್ನಂಗಿಲ್ಲ. ಆದ್ರೆ 95% ಜನ ನಮ್ಮ ಮನುಷ್ಯ ಕುಲದಲ್ಲಿ ಇದ್ದಂಥವ್ರು ಅನಧಿಕಾರಿಗಳೇ ಅಂತಾರಪ್ಪವ್ರು. 95% ಹೂ ಹ್ಯಾವ್ ಕಮ್ ಟು ಶ್ರವಣ ಮನನ ನಿಧಿಧ್ಯಾಸನ. ಹಣಕಾಯ ಮಾಡಿಸ್ಕೊಂಡ್ ಬರೋರಲ್ಲ. ಸಂಸ್ಕೃತ ಪಾಠಶಾಲೆಗೆ ಬಂದಂತವ್ರೊಳಗ 95 ಜನ ಅನಧಿಕಾರಿಗಳು ಇರ್ತಾರೆ. ಈ ಮಾತು ತಿಳ್ಕೊಡ್ರಿ. ಈ ಟೀಮ್ನಾಗು 95% ಅನಧಿಕಾರಿಗಳೇ ಅದಾರ. ನನಗೆ ಕಾಣಾಕತ್ತಾರ ಅವ್ರು. ತಪ್ಪು ತಿಳ್ಕೊಬೇಡ್ರಿ. ಎಲ್ಲ ನಮಗ್ ಜ್ಞಾನ ಆಗೈತಿ ಅನ್ನೋರು ಏನ್ ಅದಿರಿ, 95% ಇನ್ನ ಆಗಿಲ್ಲ. ಆದಂಗ ಆಗೈತಿ, ಆಗಿಲ್ಲ.
A mind is saturated with raga, dvesha, kama, krodha, lobha, moha, mada and matsara. ಹುಡುಕ್ಯಾಡ್ರಿ ಅದಾವಿಲ್ ನೋಡ್ರಿ. ಕಾಮ ಐತೇನೋ ನೋಡ್ರಿ, ರಾಗ ಐತೇನೋ ನೋಡ್ರಿ, ಯಾರ ಮ್ಯಾಗರ ಪ್ರೀತಿ ಭಾಳ ಐತೇನೋ ನೋಡ್ಕೊಡ್ರಿ, ದ್ವೇಷ ಐತೇನೋ ನೋಡ್ಕೊಡ್ರಿ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅದಾವೇನ್ ನೋಡ್ರಿ, ನಮ್ ಗೆಳೆಯರ ಅದಾರೇನ್ ನೋಡ್ಕೊಡ್ರಿ. And for such an impure mind, a religious lifestyle is inevitable. ಅಂತಾರ ಯಾವನಲ್ಲಿ ಕಾಮ, ಕ್ರೋಧ, ಮೋಹ, ಮದ, ಮತ್ಸರ, ರಾಗ, ದ್ವೇಷ ಅದಾವ ಅವನಿಗೆ ಕರ್ಮಯೋಗ ಅವಶ್ಯವಾಗಿ ಹೇಳಬೇಕು. ಬಿಕಾಸ್ ಪೂಜಾ ವಿಲ್ ಅಲೋನ್ ಪ್ಯೂರಿಫೈ ದ ಮೈಂಡ್. ಪೂಜೆ ಮಾಡಬೇಕು, ಅವ ನಿಷ್ಕಾಮದಿಂದ ಪೂಜೆ ಮಾಡಬೇಕು, ನಿಷ್ಕಾಮದಿಂದ ಕರ್ಮ ಮಾಡಬೇಕು. ಅಲ್ಲೇ ಮನಸ್ಸು ತೊಳೆಯುವ ಕೆಲಸ ಮಾಡ್ತದ. ಆ ಕೆಲಸ ಕರ್ಮ ಆಗ್ಲಿ ಉಪಾಸನೆ ಆಗ್ಲಿ ಅಂತಃಕರಣ ಏಕಾಗ್ರ ಮಾಡ್ತದ, ಅಂತಃಕರಣವನ್ನ ಶುದ್ಧಿ ಮಾಡೋ ಕೆಲಸ ಮಾಡ್ತದ. ಅಲ್ಲಿ ಬೇರೆ ದಾರಿ ಇಲ್ಲ. ಬಿಕಾಸ್ ಪೂಜಾ ವಿಲ್ ಅಲೋನ್ ಪ್ಯೂರಿಫೈ ದ ಮೈಂಡ್. ನೋಡ್ರಿ, ಚಲೋ ಆತಿದ್ ಓದಿದ್ ಭಾಳ ಚಲೋ ಆತ್. ನಾ ಬಿಟ್ಟು ಹೋಗ್ಬೇಕಂತ ಮಾಡಿದ್ದೆ ಇದನ್ನ ಓದೋದ್ ಬೇಡ, ಎಲ್ಲ ಹೇಳಿದ್ದ ಐತಿ, ಮುಂದ್ ಹೋದ್ರಾತು ಅಂತ ಮಾಡಿದ್ದೆ. ರಿಚುವಲ್ಸ್ ಆರ್ ರಿಕ್ವೈರ್ಡ್. ಅಂತಃಕರಣ ಶುದ್ಧಿ ಆಗ್ಲಿಕ್ಕೆ ಧಾರ್ಮಿಕ ಜೀವನವನ್ನು ಬೇಕಾಗ್ಯದ. ಯಜ್ಞ, ದಾನ, ತಪ, ಕರ್ಮಗಳ ಬೇಕಾಗ್ಯಾವ. ನಿಷ್ಕಾಮದಿಂದ ಮಾಡೋದು ಬೇಕಾಗ್ಯದ. ಜಪ ಈಸ್ ವೆರಿ ಮಚ್ ರಿಕ್ವೈರ್ಡ್. ಜಪ ಮಾಡ್ಬೇಕಾಗ್ಯದ, ನಾಮ ಜಪ. ಜಯ ರಾಮ್ ಶ್ರೀರಾಮ್ ಜಯ ಜಯ ರಾಮ್. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಓಂ ಭಗವತೆ ವಾಸುದೇವಾಯ, ಓಂ ಭಗವತೆ ವಾಸುದೇವಾಯ, ಓಂ ಭಗವತೆ ವಾಸುದೇವಾಯ. ಮನಸ್ಸಿಗೆ ಕೆಲಸ ಹಚ್ಚಬೇಕಾಗ್ಯದ. ಮನಸ್ಸಿನಾಗ ಕುಣ್ಯಾಗತ್ತಾವ ರಾಗದ್ವೇಷಗಳು, ಕ್ರೋಧ, ಕಾಮ, ಕ್ರೋಧ, ಮೋಹ, ಮದ, ಮತ್ಸರ, ಸಿಟ್ಟು, ಷಡುವು, ಅಹಂಕಾರ ಎಲ್ಲ ಅದಾವ ಅಂದ್ರ ಕಸ ತುಂಬೈತಿ, ಒಳಗ ಕಸ ತೆಗಿಬೇಕು. ಪ್ರೌಢಿವಾದದಿಂದ ಎಲ್ಲರೂ ಅಧಿಕಾರಿಗಳ ಅದಿರಿ, ಇವತ್ತ ಪಡ್ಕೊಡ್ರಿ. ಹೆಂಗ ಅಜ್ಞಾನ ಕಾಲದಾಗ ನಾವು ಶರೀರ ಅಂತ ತಿಳ್ಕೊಂಡೇವಿ, ಈಗ ಜ್ಞಾನ ಕಾಲದಾಗ ನಾನು ಆತ್ಮ ಅಂತ ತಿಳ್ಕೊಡ್ರಿ ಅಂತ ಗುರುಗಳು ಹೇಳ್ತಾರೆ. ನಿಮ್ಗೆ ಇಲ್ಲ ಅನ್ನಂಗಿಲ್ಲ. ಅದ ಅಂತಾರ ಅಂತ ತಿಳ್ಕೊಂಡು ನಮ್ಗೆಲ್ಲ ಆಗೇತಿ, ನಾವೆಲ್ಲ ಮುಕ್ತರಾಗೇವಿ ಅಂತ ತಿಳ್ಕೊಂಡ್ರ, ರಾಗದ್ವೇಷ ಇಟ್ಕೊಂಡು ತಿಳ್ಕೊಂಡ್ರ ಮತ್ತೊಂದೇನೋ ಗಡಬಡ ಆಗ್ತದ ನೋಡ್ರಿ. ಅದು ಒಂದು ಭ್ರಮೆ ಆದೀತು ಏನೋ ವಿಚಾರ ಮಾಡ್ರಿ. ನನಗೆ ಜ್ಞಾನ ಆಗೈತಿ ಅನ್ನೋದು ಒಂದು ಭ್ರಮ. ಜಪ ಈಸ್ ವೆರಿ ಮಚ್ ರಿಕ್ವೈರ್ಡ್. ಅಂತಃಕರಣಕ್ಕ ಜಪ ಬೇಕಾಗ್ತದ, ಪೂಜೆ ಬೇಕಾಗ್ತದ, ಯಜ್ಞದಾನ ತಪ ಬೇಕಾಗ್ತದ, ಪರೋಪಕಾರ ಕೆಲಸಗಳನ್ನು ಮಾಡಬೇಕಾಗ್ತದ. ಸರ್ವಿಸ್ ಟು ದ ಸೊಸೈಟಿ ಈಸ್ ಇನ್ಎವಿಟೇಬಲ್. ಸಮಾಜಕ್ಕೆ ನನ್ನದೇ ಆದಂತ ಕೊಡುಗೆಯನ್ನು ಕೊಡಬೇಕಾಗ್ತದೆ. ಸಮಾಜದಿಂದ ನಾ ಏನು ಪಡೆದೇನಿ ಅದನ್ನು ಹೊಳ್ಳಿ ಮುಟ್ಟಿಸ್ಬೇಕಾಗ್ತದೆ. For such an unrefined mind, the definition of renunciation will be different. ಮಲವಿಕ್ಷೇಪ ರಹಿತವಾದ ಅಂತಃಕರಣಕ್ಕ ಸನ್ಯಾಸ ಹೇಳಿದ್ರೆ ಅವನಿಗೆ ಸನ್ಯಾಸ ಬೇರೆ ಹೇಳ್ಬೇಕು, ಕರ್ಮಯೋಗ ಎಂಬ ಸನ್ಯಾಸ ಹೇಳ್ಬೇಕು. ತಿಳ್ಕೊಡ್ರಿ. ಐ ಥಿಂಕ್ ಸಚ್ಚೆ ಡೆಫಿನೇಷನ್, ಸಚ್ಚೆ ಪ್ರವಚನ ಇದು ಏನದ ಅಪ್ಪೋರ್ ಏನ್ ಹೇಳಕತ್ತಾರ, ಇದು ಎಲ್ಲೂ ಸಿಗ್ಲಿಕ್ಕಿಲ್ಲ ನಿಮಗ್ ಬಾಳ್ ಮಾಡಿ. ದುರದೃಷ್ಟ ಅಂದ್ರೆ ಏನಾಗೈತಿ ಅಂದ್ರೆ ಇಂಗ್ಲಿಷ್ನಾಗ ಅದ, ಸಿಂಪಲ್ ಇಂಗ್ಲಿಷ್ನಾಗ ಅದ. Krishna says, if an impure person renounces religious rituals, that renunciation is inferior renunciation. ಹೇಳ್ತಾನ ಭಗವಂತ. ಯಾವನಾದ್ರೂ ಮನಸ್ಸಿನಲ್ಲಿ ಅಂತಃಕರಣದಲ್ಲಿ ದೋಷಗಳನ್ನು ಇಟ್ಕೊಂಡು ಸನ್ಯಾಸ ತಗೊಂಡಂದ್ರ ಅದು ಕೆಟ್ಟ ಸನ್ಯಾಸ ಆಗ್ತದ, ಕಡಿಮೆ ಕ್ವಾಲಿಟಿ ಸನ್ಯಾಸ ಆಗ್ತದ, ಒಳ್ಳೆ ಕ್ವಾಲಿಟಿ ಸನ್ಯಾಸ ಆಗುದಿಲ್ಲ ಅಂತ. And Krishna calls such a renunciation as a ತಾಮಸ ಸನ್ಯಾಸ. ಇಂಥದಕ್ಕೆ ತಾಮಸ ಸನ್ಯಾಸ ಅಂತ ಕರೀತಾನ ಭಗವಂತ. ಸೊ ವಾಟ್ ಈಸ್ ತಾಮಸ ಸನ್ಯಾಸ? ಹಂಗಾರೆ ತಾಮಸ ಸನ್ಯಾಸ ಅಂದ್ರೆ ಏನು?
ರೆನನ್ಸಿಯೇಷನ್ ಆಫ್ ರಿಚುವಲ್ಸ್ ಬೈ ಇಂಪ್ಯೂರ್ ಪರ್ಸನ್. ಅನಧಿಕಾರಿ ತ್ಯಾಗ ಮಾಡ್ತಾನಲ್ಲ ಅದು ತಾಮಸಿಕ ಸನ್ಯಾಸ. And it will be called as Rajasic sannyasa, which also means improper renunciation. And therefore, Arjuna, you are also inferior variety. Majority of the humanity are unrefined. Therefore, if they give up religion, such a renunciation will be dangerous. And therefore, do not give them up, because it is tamasa or Rajasic sannyasa. ಬರ್ಕೋತೀರೇನ? ಶಿವಪತ್ರಪ್ಪನ ಕಡೆ ಬುಕ್ ಇಲ್ಲಿದು ಬರ್ಕೋತೀರಿ ಸರ? ಹ್ಞೂ ಸರ್, ಹೇಳಿ ಸರ್. ಅರ್ಜುನ ಹೇಳ್ತಾನ, ಯು ಆರ್ ಆಲ್ಸೋ ಇನ್ಫೀರಿಯರ್ ವೆರೈಟಿ. ನೀನು ಉತ್ತಮ ಅಧಿಕಾರಿಗಳಲ್ಲ ಅರ್ಜುನ, ನೀನು ಉತ್ತಮ ಅಧಿಕಾರಿ ಅಲ್ಲ. ಮೆಜಾರಿಟಿ ಆಫ್ ದ ಹ್ಯೂಮನಿಟಿ ಇಸ್ ಅನ್ರಿಫೈನ್ಡ್. ಮಾನವ ಕುಲಕೋಟಿಯಲ್ಲಿ 95% ಯಾರು ಇನ್ನು ಅಂತಃಕರಣ ಶುದ್ಧಿ ಆಗಿಲ್ಲ ತಮ್ಮ. ಅರ್ಜುನನು ಶುದ್ಧ ಆಗಿಲ್ಲ ಅಂತ ಹೇಳ್ತಾರ. Therefore, if they give up religion, such a renunciation will be dangerous. ಆದ್ದರಿಂದ ನೀನು ಧಾರ್ಮಿಕ ಜೀವನವನ್ನ ನಡೆಸೋದು ಬಿಟ್ಟಿ ಅಂದ್ರ, ನೀನು ನಿಷ್ಕಾಮ ಕರ್ಮವನ್ನು ಮಾಡಲಿಲ್ಲ ಅಂತಂದ್ರ ನಿನ್ನ ಸನ್ಯಾಸ, ನಿನ್ನ ತ್ಯಾಗ ಏನಾಗ್ತದ? ಡೇಂಜರ್, ಅಪಾಯ, ಮತ್ತೊಬ್ಬರಿಗೆ ಅಪಾಯ. ಸರ್ ಇನ್ನೊಮ್ಮೆ ಸರ್, ಅರ್ಜುನ ಯು ಆರ್ ಇನ್ಫೀರಿಯರ್ ವೆರೈಟಿ. ಹ್ಞೂ ಸರ್. Comma, majority of humanity is unrefined. Majority of humanity is unrefined. ಹಾ ಸರ್. Therefore, yes sir, if they give up religion, if they give up the religion, give up the religion, ಹ್ಞೂ ಸರ್, such a renunciation will be dangerous. Such a renunciation will be dangerous. ಇದು ರಿನೌನ್ಸಿಯೇಷನ್ ಸರ್, ಸ್ಪೆಲ್ಲಿಂಗ್ ಏನು ಸರ್ ಅದು? Renunciation, RENUNCIATIAN, renunciation, ತ್ಯಾಗ, ಹಾ ಸರ್, will be dangerous. ಡೇಂಜರಸ್. ಓಕೆ ಸರ್. And therefore, ಎಸ್ ಸರ್, do not give them up. do not give them up. Because ಹ್ಞೂ ಸರ್, it is tamasa and rajasa sannyasa. it is sir, it is ತಾಮಸ and rajasa. tamasa and rajasa sannyasa. ಎಸ್ ಸರ್, ಎಸ್ ಸರ್. ಬಹಳ ಕ್ಲಿಯರ್ ಬರೀತಾರೆ, ಬೇಜಾರು ಮಾಡ್ಕೊಳಂಗಿಲ್ಲ, ಅಲ್ಲೇ ಹೇಳ್ತಾರೆ. ಇನ್ನೂ 2 ಪೇಜ್ ಐತಿ. ನಾನು ಇದನ್ನ ಹಾರಿಸ್ಬೇಕಂತ ಮಾಡಿದ್ದೆ, ಚಲೋ ಆತು, ಶಿವಪುತ್ರಪ್ಪನವರಿಗೆ ಉಪಯೋಗ ಆತು. ದೆನ್ ವಾಟ್ ಈಸ್ ಸಾತ್ವಿಕ ಸನ್ಯಾಸ? ಹಂಗಾರೆ ಸಾತ್ವಿಕ ಸನ್ಯಾಸ ಏನಪ್ಪಾ? ಫಾರ್ ಎನ್ ಅನ್ರಿಫೈನ್ಡ್ ಪರ್ಸನ್, ಸಾತ್ವಿಕ ಸನ್ಯಾಸ ಇಸ್ ಕರ್ಮಯೋಗ. ಯಾವ ಅಂತಃಕರಣ ಶುದ್ಧಿ ಆಗಿಲ್ಲ ಅವಂಗ ಸಾತ್ವಿಕ ಸನ್ಯಾಸ ಅಂದ್ರ ಕರ್ಮಯೋಗ. ಬಹಳಷ್ಟು ರಹಸ್ಯ ಅದಾವ್ರಿ, ಹೇಳಂಗಿಲ್ಲ ಇವನ್ನೆಲ್ಲ. ಅಂತಃಕರಣದ ಶಿಷ್ಯರು ಇರ್ತಾರಲ್ಲ ಅವರಿಗೆ ಕುಂಡ್ರಿಸ್ಕೊಂಡು ಹೇಳೋ ಮಾತು. And therefore, in the 9th verse, which is a very important verse, Krishna says, for an impure person, sattvic sannyasa is the form of karma yoga, which means he is not renounced a religious way of life. Yajna is very important in the form of Panchamaha Yajnas. ಆದ್ರಿಂದ ಅಂತ ಅನಧಿಕಾರಿಗೆ ಸಾತ್ವಿಕ ಸನ್ಯಾಸ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ನಿಷ್ಕಾಮ ಕರ್ಮ ಯೋಗ ಮಾಡ್ಬೇಕು. ಅದನ್ನ 9ನೇ ಶ್ಲೋಕ, 18ನೇ ಅಧ್ಯಾಯದಾಗ 9ನೇ ಶ್ಲೋಕದಾಗ ಭಗವಂತ ಹೇಳ್ಕೊಂತ ಬಂದಿದ್ದಾರೆ. ಒಂದ್ ವೇಳೆ ಅವ ಸಾತ್ವಿಕ ಸನ್ಯಾಸ ಅಂತ ತಿಳ್ಕೊಂಡು ಧಾರ್ಮಿಕ ಜೀವನವನ್ನ ತ್ಯಾಗ ಮಾಡಿದ್ನ ಅಂದ್ರ ಅವ ಪತನ ಆಕಾನ in the form of karma yoga, which means he is not renounced the religious way of life. ಯಜ್ಞ ದಾನ ತಪ ಕರ್ಮಗಳನ್ನ ಮಾಡಬೇಕು, ನಿಷ್ಕಾಮದಿಂದ ಮಾಡ್ಬೇಕು. ಪಂಚಮಹಾಯಜ್ಞಗಳನ್ನ ಮಾಡಲೇಬೇಕು.
One should not discard the temple visit and puja or japa. ನಾ ದೇವಸ್ಥಾನಕ್ಕೆ ಭೇಟಿ ಕೊಡಂಗಿಲ್ಲ, ನಾ ಕೈ ಮುಗಿಯಂಗಿಲ್ಲ ಅನ್ನೋಂಗಿಲ್ಲ. ಹೋಗ್ಬೇಕು, ಕೈ ಮುಗಿಬೇಕು. ಟೆಂಪಲ್ ವಿಸಿಟ್, ಪೂಜಾ, ಜಪ, ಯಜ್ಞ, ದಾನ, ತಪ ಕರ್ಮಗಳ ಮಾಡಲೇಬೇಕು. ಬಿಕಾಸ್ ಒನ್ ಹ್ಯಾಸ್ ಟೇಕನ್ ಅಪ್ ದ ಸ್ಟಡಿ ಆಫ್ ವೇದಾಂತ ಸೇಯಿಂಗ್ ಐ ಆಮ್ ಅಕರ್ತ ಅಂಡ್ ಐ ಆಮ್ ಭೋಕ್ತ, ಐ ಆಮ್ ಬಿಯಾಂಡ್ ಆಲ್ ದೀಸ್ ಥಿಂಗ್ಸ್. ದಿಸ್ ಈಸ್ ವಾಟ್ ಹಿ ಸೇಸ್. ಹಿ ಈಸ್ ವಾರ್ನಿಂಗ್. ಇಟ್ ಇಸ್ ಎ ಫೇಕ್ ರಿನೌನ್ಸಿಯೇಷನ್. ನಾನು ಅಕರ್ತ ಭೋಗ್ತಾ ಇದೀನಿ, ನನಗೆ ಜ್ಞಾನ ಆಗೈತಿ ಅಂತ ತಿಳ್ಕೊಂಡು ಎಲ್ಲ ಬಿಡುವಂಗಿಲ್ಲ ತಮ್ಮನೇ. ಬಿಡೋದು ಯಾವ್ದು ಇಲ್ರಿ. ನಿಮ್ಗೆ ಒಂದ ಮಾತ ಹೇಳ್ತೇನೆ, ನಾ ಮೊನ್ನೆ ಹೇಳೇನಿ. ಹಣ್ಣ ಗಿಡದಾಗಿಂದ ಹಣ್ಣಾಗಿ ತಾನೇ ಕಳಿಸಿ ಬಿಡ್ಬೇಕು. ಕರ್ಮ ನಮ್ಮಿಂದ ತಾನೇ ಬಿಡ್ಬೇಕಂತ ನೀವೇನು ಬಿಡಾಕ್ ಹೋಗ್ಬೇಡ್ರಿ. ನೀವು ಮಾಡ್ಕೋಂತ ಹೋಗಿ ಕರ್ಮಗಳು ನಿಮ್ಮನ್ನ ತಾವೇ ಬಿಡಬೇಕು, ನೀವು ಉಳ್ಕೋಬೇಕಲ್ಲಿ ಅಷ್ಟೇ. ಈ ಇದ್ರಾಗ ಈ ಚಂದ್ರಗ್ರಹಣ, ಮಂಗಳ ಗ್ರಹಕ್ಕೆ ರಾಕೆಟ್ ಹೋಗ್ತಾವ್ರಿ, ಹೆಂಗ್ ಹೋಗ್ತಾವ್ರಿ? ಈ ಗುರುತ್ವಾಕರ್ಷಣ ಶಕ್ತಿ ಇರ್ತದ, ಪೃಥ್ವಿ ಕಡೆ ಜಗ್ಗುವಂತ ಶಕ್ತಿ ಇರ್ತದ. ಅವಾಗ ಆ ಗುರುತ್ವಾಕರ್ಷಣ ಶಕ್ತಿಗೆ ವಿರುದ್ಧವಾಗಿ ಹಿಂದ ಅದಕ್ಕ ಏನ್ ಮಾಡ್ತಾರ, ಸ್ಫೋಟ ಮಾಡ್ತಾರ. ಅವಾಗ ಅದು ಜಟ್ ಏನ್ ಮಾಡ್ತದ, ಗುರುತ್ವಾಕರ್ಷಣ ಶಕ್ತಿ ವಿರುದ್ಧ ಹೋಗ್ತದ. ಒಂದು ಪೃಥ್ವಿಗೆ ಒಂದು ಗುರುತ್ವಾಕರ್ಷಣ ಶಕ್ತಿ ಒಂದಿಷ್ಟು ಅಂತರ ಹೋಗುಮಟ ಇರ್ತದ. ಅದು ದಾಟ್ತು ಅಂತಂದ್ರೆ ಅಲ್ಲಿ ನಿರ್ವಾತ ಪ್ರದೇಶದಲ್ಲಿ ಯಾವ ಶಕ್ತಿನೂ ಬೇಕಾಗಿಲ್ಲ, ಅದು ತಾನೇ ಹೋಗ್ತದೆ. ಹಂಗ ನೀವು ಯಾವ್ದು ಕರ್ಮ ಬಿಡುವಂಗಿಲ್ಲ. ನಾವು ಜ್ಞಾನಿ ಆಗೇನ್ರಿ ನಾ ಬಿಡ್ತೇನೆ ಅನ್ನುವಂಗಿಲ್ಲ. ಎಲ್ಲ ತಮ್ಮನ್ ತಾವೇ ಬಿಡ್ಬೇಕವು. ನಿಮ್ಮ ಸ್ವರೂಪದಾಗ ನಿಮ್ಮನ್ನ ಹೋಗಿ ಬಿಟ್ಟ ಮ್ಯಾಗ ಅವು ತಾವೇ ಕಳ್ಸಿ ಹೋಗ್ಬೇಕು. ನೀವೇನು ಮುದ್ದಾ ಬಿಡುವಂಗಿಲ್ಲ. ಆ ನಿರ್ವಾತ ಪ್ರದೇಶಕ್ಕೆ ಹೋಗೋ ಮಟನು ಆ ಹಿಂದೆ ಹೆಂಗ ಸ್ಫೋಟ ಮಾಡ್ತಾರ ಜಟ್ಟಿಗೆ, ಹಂಗ ಕರ್ಮ ಅನ್ನುವಂಥದ್ದು ಹಿಂದೆ ಸ್ಫೋಟ ಇರಬೇಕ ನಮಗ್. ಆ ನಿರ್ವಾತ ಪ್ರದೇಶಕ್ಕೆ ಹೋದ್ಮೇಲೆ ಅಲ್ಲಿ ಏನೂ ಅವಶ್ಯಕತೆ ಇಲ್ಲ, ತಾನೇ ಬಿಟ್ಟು ಹೋಗ್ತದ. He is warning, it is a fake renunciation. ಒಂದ್ ವೇಳೆ ನಾನು ಅಕರ್ತ ಅಭೋಕ್ತ ಅದೇನೆ ಅಂತ ತಿಳ್ಕೊಂಡು ನಾನೀಗ ಕ್ಯಾಮಿ ಹಾಕೇನೆ, ನಾನು ಕರ್ಮಯೋಗ ಮಾಡುದಿಲ್ಲ ಅಂತಂದ್ರೆ ಅದು ಫೇಕ್ ಸನ್ಯಾಸ ಅಂತ ತಕೊಂಡು ಭಗವಂತ ಹೇಳಾಗತ್ತ. ಡೂಪ್ಲಿಕೇಟ್ ಸನ್ಯಾಸ ಅಂತ, ಫೇಕ್. But the next crisis come. This is so-called Jnani is flat on the ground. As long as the world experience continues to disturb me, as long as a strong ragadvesha sway my mind, I should know I am not a ripe. ಅಂತಾರ ಒಂದ್ ಮಾತು ಹೇಳ್ತಾರ ನೋಡ್ರಿ. ನಿಮ್ಮ ಮನಸ್ಸು ಅಂತಃಕರಣ ಶುದ್ಧಿ ಆಗೈತೆ ಅನ್ನೋದು ಹೆಂಗ್ ಗೊತ್ತಾಗ್ತದ ನಿಮಗ ಅಂತ ಅಂದಾಗ ನಾವೇನು ಹೇಳಿದ್ವಿ, ವಿಷಯದಲ್ಲಿ ಸುಖ ಐತೇನ್ರಿಪ್ಪ ನೋಡ್ಕೊಡ್ರಿ ಅಂತ ಹೇಳಿದ್ವಿ. ಒಂದು ಟೂಕಿ ಹೇಳಿದ್ರು ನಮಗ್. ಇಲ್ಲೇ ಒಂದು ಟೂಕಿ ಕೃಷ್ಣ ಕೊಡಾಕತ್ತಾನ. ಏನಂತ, ನಾವ ನಿಮ್ ಜಗತ್ನಾಗ ಅನುಭವ ಮಾಡಾಕತ್ತಿರಲ್ಲ, ಜಗತ್ನಾಗಿನ ಅನುಭವ ಆಗುವತ್ನಾಗ ನಿಮ್ಗೆ ಏನ ತೊಂದರೆ ಆಗತ್ತೇನೋ, ಡಿಸ್ಟರ್ಬೆನ್ಸ್ ಆಗತ್ತೇನೋ, ಅಲ್ಲಿ ಏನಾರು ರಾಗ ದ್ವೇಷ ಉತ್ಪತ್ತಿ ಆಗಾಗತ್ತವನು. ಕೆಲವು ಮಂದಿ ಮ್ಯಾಗ ಪ್ರೀತಿ, ಇನ್ ಕೆಲವು ಮ್ಯಾಗ ದ್ವೇಷ ಏನ್ರ ಹುಟ್ಟಾಗತ್ತೇನ? ಹಂಗಂತ ತಿಳ್ಕೊಡ್ರಿ, ಇನ್ನು ನಿಮ್ಮಲ್ಲೇ ದೋಷ ಅದಾವ. ನಮ್ಮಲ್ಲಿ ರಾಗ, ನಮ್ಮಲ್ಲಿ ದ್ವೇಷ ಐತೆ ನೋಡ್ಕೊಡ್ರಿ ಅಂತ ಹೇಳ್ತಾರ. ಸ್ವೇ ಮೈ ಮೈಂಡ್, ಐ ಶುಡ್ ನೋ ಐ ಆಮ್ ನಾಟ್ ರೈಪ್. ಇಲ್ಲ ಅದಾವು ನನ್ನಲ್ಲಿ ರಾಗ ದ್ವೇಷ ಅದಾವು ಅಂದ್ರೆ ತಿಳ್ಕೊಬೇಕು, ಇನ್ನೂ ಹಣ್ಣಾಗಿಲ್ಲ ಅಂತ ಕಾರಣ, ಇನ್ನು ಶುದ್ಧ ಮಾಡಬೇಕು, ಕರ್ಮಯೋಗ ಮಾಡಲೇಬೇಕು. Therefore, let me be a good person and continue to do Nishta Devata, Upasana, Yajna, etc. They are all important. ಅದಕ್ಕೆ ಏನದ, ಅದು ಶುದ್ಧ ಆದ್ರ ಆಗಬಲ್ಲಕ ಅದು ಕರ್ಮಗಳ ತಾವ ಬಿಟ್ಟು ಹೋಗ್ಬೇಕು ತಮ್ಮ. ನೀನು ಮಾತ್ರ ಯಜ್ಞ, ದಾನ, ತಪ ಕರ್ಮ, ನಿಷ್ಕಾಮ ಕರ್ಮ ಯೋಗವನ್ನ ಮಾಡಲೇಬೇಕು. ಬೇಕಾದವಿರ್ಲಿ, ಸನ್ಯಾಸರ ಇರೋ, ಗೃಹಸ್ಥರ ಇರೋ. ದಾನ ಮೀನ್ಸ್ ಮಹಾ ಇಂಪಾರ್ಟೆಂಟ್. ದಾನ ಬೇಕು. ತಪಸ್ ಇಸ್ ಆಲ್ಸೋ ರಿಕ್ವೈರ್ಡ್. ತಪಸ್ ಬೇಕು. ಅಂಡ್ ವಾಟ್ ಡು ಯು ಮೀನ್ ಬೈ ಯಜ್ಞ ದಾನ ತಪಸ್ಸು? ಏನ್ ಹಂಗಂದ್ರೆ ಯಜ್ಞ ದಾನ ತಪಸ್ಸು ಅಂದ್ರೆ ಏನು? ಇನ್ ದ 17th chapter 17ನೇ ಅಧ್ಯಾಯದಾಗ ಭಗವಂತ ಇದರ ವಿಸ್ತಾರವಾಗಿ ಹೇಳ್ಯಾನ. ಆದ್ರಿಂದ ಆ ಯಜ್ಞ ದಾನ ತಪ ಕರ್ಮಗಳಾಗ ಅದ್ರಾಗ ಸಾತ್ವಿಕ ದಾನ, ಸಾತ್ವಿಕ ಕರ್ಮ, ಸಾತ್ವಿಕ ತಪಸ್ಸು, ಆಮೇಲೆ ರಾಜಸಿಕ, ತಾಮಸಿಕ ತಪಸ್ಸು, ಹಿಂಗ ವರ್ಗೀಕರಣ ಮಾಡಿ ಹೇಳಿದಾನ. 17ನೇ ಅಧ್ಯಾಯದಲ್ಲಿ ನೋಡಿದೇವಿ. ಹೊಳ್ಳಿ ನೋಡ್ಕೊಡ್ರಿ ಅವನು.
ಈಗ ಮುಂದಿನ ಪ್ರಶ್ನೆ ಏನಪ್ಪಾ ಅಂತಂದ್ರೆ ದೆನ್ ದ ನೆಕ್ಸ್ಟ್ ಕ್ವಶನ್ ಈಸ್ ಸಾತ್ವಿಕ ಸನ್ಯಾಸ ಇಸ್ ಕಾಲ್ಡ್ ಕರ್ಮಯೋಗ. ಹಂಗಾರೆ ಒಟ್ಟು ಎಲ್ಲಿಗೆ ಬಂತು ಈಗ ಹಣೆ ಬರ ನಮ್ದು? ಸಾತ್ವಿಕ ಸನ್ಯಾಸ ಅಂದ್ರನ ಕರ್ಮಯೋಗ. ವಾಟ್ ಈಸ್ ದ ಬೇಸಿಸ್ ಫಾರ್ ಕಾಲಿಂಗ್ ಎ ಸನ್ಯಾಸ? ಹಂಗಾರೆ ಸನ್ಯಾಸ ಅಂತ ಎದಕ್ ಕರಿತೀರಿ? ಯಾವ ಆಧಾರದ ಮ್ಯಾಗ ಕರ್ಮಯೋಗಕ್ಕೆ ಸನ್ಯಾಸ ಅಂತ ಕರೆಯಾಗತ್ತೀರಿ ನೀವು? Because in Karma Yoga, a person is not renouncing yajna, not renouncing dana, not renouncing any tapas. He is performing all these three. ಯಾಕಂದ್ರೆ ಕರ್ಮಯೋಗದಾಗ ಈ ಸಾಧಕನಾದವ ಯಜ್ಞ ದಾನ ತಪ ಕರ್ಮಗಳನ್ನ ಬಿಡುವುದಿಲ್ಲ ಮಾಡಂತ ಹೇಳ್ಯಾರ. ಅಂಡ್ ಇಫ್ ಈಸ್ ಪರ್ಫಾರ್ಮಿಂಗ್ ಆಲ್ ದೀಸ್ ತ್ರೀ, ಅವ ಇವನ್ ಮೂರು ಆಚರಣೆ ಮಾಡಕತ್ತಾನಂದ್ರ ಹೌ ಡು ಯು ಕಾಲ್ ಇಟ್ ರಿನೌನ್ಸಿಯೇಷನ್? ಹಂಗಾರೆ ಇದಕ್ಕೆ ತ್ಯಾಗ ಅಂತ ಯಾಕಂತೀರಿ ಅಂತ ಯಾರಾದ್ರೂ ಪ್ರಶ್ನೆ ಮಾಡಬಹುದು ನೀವು. ಬಿಕಾಸ್ ಟು ನೇಮ್ ಇಟ್ ರಿನೌನ್ಸಿಯೇಷನ್ ಒನ್ ಹ್ಯಾಸ್ ಟು ರಿನೌನ್ಸ್ ಸಮಥಿಂಗ್. ತ್ಯಾಗ ಅನ್ಬೇಕಾದ್ರ ಏನಾರ ತ್ಯಾಗ ಮಾಡಿದ್ರ ತ್ಯಾಗ ಅನ್ಬೇಕಲ್ಲ. ಅದಕ್ಕೆ ಏನೂ ತ್ಯಾಗ ಮಾಡಿರಲ್ಲ, ಯಜ್ಞ ದಾನ ತಪ ಕರ್ಮಗಳನ್ನ ಮಾಡಕತ್ತಾನ. ಹಂಗಾರೆ ಇದಕ್ಕೆ ಸನ್ಯಾಸ ಅಂತ ಯಾಕಂತೀರಿ? ಏನ್ ತ್ಯಾಗ ಮಾಡ್ಯಾನವ? ಅಂಡ್ ಕೃಷ್ಣ ಗಿವ್ಸ್ ಎ ರೀಸನ್. ಭಗವಂತ ಅದಕ್ಕೆ ಉತ್ತರ ಕೊಡತ್ತಾನ. ಏನ ತ್ಯಾಗ ಮಾಡ್ಯಾನ್ರಿ ಅವ? ಕರ್ಮ ಫಲದ ತ್ಯಾಗ ಮಾಡ್ಯಾನ್ರಿ. ವೆರಿ ಗುಡ್. ಅಂಡ್ ದ ರೀಸನ್ ಇಸ್ ವಾಟ್? ಎ ಕರ್ಮಯೋಗಿ ರಿನೌನ್ಸ್ ದ ಆಂಗ್ಸೈಟಿ ರಿಗಾರ್ಡಿಂಗ್ ದ ಫ್ಯೂಚರ್. ಮುಂದೆ ಏನಾಕೈತಿ, ಹಿಂಗ್ ಮಾಡಾಕತ್ತೇನಿ, ಇದ್ರ ಫಲ ಹೆಂಗ್ ಬರ್ತೈತಿ, ಚಲೋ ಬರ್ತೈತೋ ಕೆಟ್ಟ ಬರ್ತೈತೋ ಅದ್ರ ಬಗ್ಗೆ ಆಸಕ್ತಿ ಇಲ್ಲ. ನನ್ನ ಕೆಲಸ ಏನಪ್ಪ? ಕರ್ಮ ಮಾಡೋದು. ಯಾರು ಹೇಳ್ಯಾರ? ಭಗವಂತನ ಇಚ್ಛಾ. ಭಗವಂತ ಆರ್ಡರ್ ಮಾಡ್ಯಾನ. ಎಲ್ಲಿ ಮಾಡ್ಯಾನ? ಭಗವದ್ಗೀತೆ ಒಳಗೆ ಮಾಡ್ಯಾನ, ಶಾಸ್ತ್ರದಾಗ ಮಾಡ್ಯಾನ. ಕರ್ಮ ಮಾಡ್ಲೇಬೇಕಂದನ ನಾ ಕರ್ಮ ಮಾಡ್ತೀನಿ, ಖಲಾಸ್. ಈ ಕರ್ಮಯೋಗಿ ರಿನೌನ್ಸಸ್ ಆಂಗ್ಸೈಟಿ ರಿಗಾರ್ಡಿಂಗ್ ಫ್ಯೂಚರ್. ಮುಂದೆ ಏನಾಗ್ತದ, ಹಿಂಗ್ ಮಾಡಿದ್ರೆ ಹಂಗ ಆಕೈತಿ, ಹಂಗ್ ಮಾಡಿದ್ರೆ ಹಿಂಗ ಆಕೈತಿ, ಹಿಂಗ್ ಬಿಟ್ರೆ ಹಿಂಗ ಆಕೈತಿ, ಏನಿಲ್ಲ. ಎಲ್ಲ ಭಗವಂತನ ಮ್ಯಾಲ ಭಾರ ಹಾಕ್ತಾನೆ. ಅವ ಹೇಳಿದ ಕರ್ತವ್ಯ ಅಂತ ತಿಳ್ಕೊಂಡು ಮಾಡಿ ಮುಗಿಸ್ಬಿಡ್ತಾನ. ಅದೇನು ಬರ್ತೈತೆ ಫಲ, ಅದು ಈಶ್ವರಾರ್ಪಣ ಬುದ್ಧಿಯಿಂದ ಸ್ವೀಕಾರ ಮಾಡ್ತಾನೆ. ಚಲೋದ್ ಬಂದ್ರನ್ನ ಸಂತೋಷದಿಂದ ಸ್ವೀಕಾರ ಮಾಡ್ತಾನೆ. ಅದು ಸುಮಾರದ್ ಬಂದ್ರೆ ಅದು ನನ್ನ ಪ್ರಾರಬ್ಧ ಅಂತ ಸ್ವೀಕಾರ ಮಾಡ್ತಾನೆ. ಗುಯಿಗೂ ಇಲ್ಲ ನೋಡ್ರಿ, ನನಗ ದೇವ್ರು ಹಿಂಗ್ ಮಾಡಿದ ಇಲ್ಲ. ಭಗವಂತ ಹಂಗ್ ಮಾಡಕ್ ಸಾಧ್ಯನೇ ಇಲ್ಲ. ನಾನ ಏನೋ ತಪ್ಪು ಮಾಡಿರ್ಬೇಕು, ಹಿಂದಿನ ಜನ್ಮದಾಗ ಯಾರಿಗೆ ಮೋಸ ಮಾಡಿರ್ಬೇಕು, ಅದ್ರ ಫಲ ಈಗ ಬಂದದ್ ನನಗೆ. ಬೂಮ್ರ್ಯಾಂಗ್ ಕರ್ಮ. ಗಾಡಿಗೆ ಚಂಡ್ ಹೊಡೆದ್ನಂದ್ರ ಆ ಚಂಡ್ ಹೊಳ್ಳಿ ನನಗ ಬಡಿತೈತಿ. ಹೊಳ್ಳಿ ಟು ಎವ್ರಿ ಆಕ್ಷನ್ ದೇರ್ ಇಸ್ ಈಕ್ವಲ್ ಅಂಡ್ ಅಪೋಸಿಟ್ ರಿಯಾಕ್ಷನ್. ಪ್ರತಿಯೊಂದು ಕ್ರಿಯೆಗೆ ತನ್ನದೇ ಆದಂತ ಪ್ರತಿಕ್ರಿಯೆ ಅದ. ಇನ್ ಫ್ಯಾಕ್ಟ್ ಒನ್ ಹೂ ರಿನೌನ್ಸಸ್ ಆಂಗ್ಸೈಟಿ ಇಸ್ ಕಾಲ್ಡ್ ಕರ್ಮಯೋಗಿ. ಆ ಒಂದು ಕುತೂಹಲ ಬುದ್ಧಿ ಏನ್ ಕಳ್ಕೊತಾನಲ್ಲ ಅವನೇ ಕರ್ಮಯೋಗಿ. ಕರ್ಮ ಮಾಡಬೇಕು, ಕುತೂಹಲ ಕಳ್ಕೊಂಡಿರ್ಬೇಕು. ಏನಾಕೈತಿ ಮುಂದೆ, ಹಂಗಾಕೈತೋ ಹಿಂಗಾಕೈತೋ ಏನು ವಿಚಾರ ಮಾಡೋಂಗಿಲ್ಲ. ಎಲ್ಲ ಭಗವಂತನ ಮೇಲೆ ಬಿಟ್ಬಿಡ್ರಿ, ಅವನೇ ನಿಜವಾದ ಕರ್ಮಯೋಗಿ. ಮುಗ್ಧತನ ಇರ್ಬೇಕ್ರಿ. ಈಶ್ವರಪ್ಪಗ ಅದ ನೋಡ್ರಿ ಮುಗ್ಧತನ, ಅಂತವ್ರಿಗೆ ಒಲಿಯುದು. ಸಾಚಾ ಮನುಷ್ಯ ಇರ್ಬೇಕು, ಬೋಳೆತನ ಇರ್ಬೇಕು, ಮುಗ್ಧತನ ಇರ್ಬೇಕು. ಹೇಳೈತೆ ಭಗವಂತ ಹೇಳ್ಯಾನ, ಖಲಾಸ್ ಮುಗ್ದೋತ್. Then what does he do? ಹಂಗಾರೆ ಏನ್ ಮಾಡ್ತಾನ್ರಿ ಅವ? ಅಕಾರ್ಡಿಂಗ್ ಟು ಹೀಸ್ ಡೆಸಿಗ್ನೇಷನ್ ಇನ್ ಫ್ಯಾಮಿಲಿ, ಅಕಾರ್ಡಿಂಗ್ ಟು ದಿ ಡೆಸಿಗ್ನೇಷನ್ ಇನ್ ದ ಕಂಪನಿ, ವರ್ಕಿಂಗ್ ಪ್ಲೇಸ್, ಅಕಾರ್ಡಿಂಗ್ ಟು ಹೀಸ್ ಡೆಸಿಗ್ನೇಷನ್ ಇನ್ ದ ಸೊಸೈಟಿ, ಹಿ ಕೀಪ್ಸ್ ಆನ್ ಡೂಯಿಂಗ್ ವಾಟ್ ಎವರ್ ಟು ಬಿ ಡನ್. ಸಮಾಜದಾಗ ಒಂದು ಸ್ಥಾನ ಅದ, ಆ ಸ್ಥಾನಕ್ಕೆ ಅನುಗುಣವಾಗಿ ತನ್ನ ಕರ್ತವ್ಯವನ್ನ ಮಾಡ್ತಾನ. ಒಂದು ಆಫೀಸ್ನಾಗ ಒಂದು ಕೆಲಸ ಅದ ಅವಾಗ, ಆ ಆಫೀಸ್ನಾಗ ಏನ್ ಕೆಲಸ ಕೊಟ್ರ ಆ ಆಫೀಸಿನ ಕೆಲಸವನ್ನ ಅವ ಮಾಡ್ತಾನ. ನನಗಿದು ಭಗವಂತ ಕೊಟ್ಟಂತ ಕೆಲಸ. ಅದು ಪ್ಯೂನ್ ಕೆಲಸ ಇರ್ಬೋದು, ಅದು SDC ಕೆಲಸ ಇರ್ಬೋದು, ಅದು ಆಫೀಸರ್ ಕೆಲಸ ಇರ್ಬೋದು, ಸೂಪರಿಂಟೆಂಡೆಂಟ್ ಕೆಲಸ ಇರ್ಬೋದು, ಡಾಕ್ಟರ್ ಕೆಲಸ ಇರ್ಬೋದು, ಅದು ಇರ್ಬೋದು, ಬೇಕಾದಿರ್ಬೋದು. ಏನ್ ಕೊಟ್ಟಾನಲ್ಲ ಭಗವಂತ ನನಗಾಗಿ ಕೊಟ್ಟಂತ ಕರ್ಮ ಅದು. ಅದನ್ನ ಮಾಡಬೇಕು, ಖಲಾಸ್. According to the designation in the society, he keeps on doing what is to be done. As a father, which I have to do, I do. ಒಬ್ಬ ಮನೆಗೆ ನಾನು ಯಜಮಾನ ಆಗೇನಿ, ನಾನು ತಂದೆ ಆಗಿ ನನ್ನ ಜವಾಬ್ದಾರಿ ಏನೈತಿ, ನಾನು ಮಾಡಬೇಕು, ಖಲಾಸ್ ಮಾಡಬೇಕು. ನನ್ನ ಗಂಡ ಆಗಿ ನನ್ನ ಜವಾಬ್ದಾರಿ ಏನೈತಿ, ಹೆಂಡತಿಗೆ ನಾ ಮಾಡಬೇಕು. ಗಂಡನಿಗೆ ನಾನು ಹೆಂಡತಿಯಾಗಿ ನಾ ಏನ್ ಮಾಡಬೇಕು, ಹೆಂಡತಿ ಅದನ್ನ ಮಾಡಬೇಕು. ಮಕ್ಕಳಾಗಿ ತಂದೆಗೆ ನಮ್ಮ ಜವಾಬ್ದಾರಿ ಏನು, ಅದನ್ನ ಅವ್ರು ಮಾಡಬೇಕು. ಅವ್ರವ್ರ ಜವಾಬ್ದಾರಿ ಅರ್ಥ ಮಾಡಿದ್ರೆ ಇದು ಸಮಾಜ ಒಂದು ಸುಂದರ ತೋಟ.
ಇವತ್ತೇನಾಗ್ಯದ, ನಮ್ಮ ಹಕ್ಕುಗಳನ್ನ ಕೇಳ್ತೀವಿ, ನಮ್ಮ ಜವಾಬ್ದಾರಿಯ ಬಗ್ಗೆ ಲಕ್ಷ್ಯ ಇಲ್ಲ. ದೇಶ ನಮಗೆ ಏನ್ ಮಾಡೈತಿ ಕೇಳ್ತೇವೆ, ದೇಶಕ್ಕೆ ನಾವೇನ್ ಮಾಡೀವಿ ಅಂತ ಏನು ವಿಚಾರ ಮಾಡೋದಿಲ್ಲ. ದೇಶಕ್ಕೆ ನಾವು ನಮ್ಮ ಕರ್ತವ್ಯಗಳನ್ನ ಮಾಡ್ದನ ನಾವು ದೇಶ ಏನ್ ಮಾಡ್ತು ಅಂತ ಕೇಳಕ್ ನಮ್ಗೆ ಅಧಿಕಾರನೂ ಇಲ್ಲ. As a father, which I have to do, I do. I can contribute to the future of my children, but I can never control the future of my children. ನನ್ನ ಮಕ್ಕಳಿಗೆ ನಾನು ಏನ್ ಮಾಡ್ಬೇಕಾಯ್ತು, ನನ್ನ ಕರ್ತವ್ಯ ಮಾಡ್ಬೇಕು. ನನ್ನ ಮಕ್ಕಳ ಹಣೆ ಬರ ಬರ್ದೇನೆ ಇಲ್ಲ ನಾನು, ಇಲ್ಲ. But we can never control their future. We cannot control even their thoughts. ಅವರ ಭವಿಷ್ಯ ನಮ್ಮ ಕೈಯಾಗಿಲ್ಲ, ಅವರ ಆಚಾರ ವಿಚಾರ ನಮ್ಮ ಕೈಯಾಗಿಲ್ಲ. We can create an atmosphere at home and hope that such a spiritual atmosphere will be spiritually influence the children. That we can hope only. ನಾನು ಇಂಥ ಆಧ್ಯಾತ್ಮಿಕ ಮನುಷ್ಯ ಅದೇನಿ, ನನ್ನ ಮನೆಯೊಳಗೆ ಇಂಥ ಆಧ್ಯಾತ್ಮಿಕವಾದಂತ ವಾತಾವರಣ ಇಟ್ಟೇನಿ, ನನ್ನ ಮಕ್ಕಳು ಇದ ವಾತಾವರಣದಾಗ ಬೆಳಿಬಹುದು ಅಂತ ನೀನು ಇಟ್ಕೋಬಹುದು. ಆದ್ರೆ ಹಾಗೇ ತಿರ್ತಾರ ಅನ್ನುವಂತ ಮಾತು ಸುಳ್ಳು. We all do not know what all MTV programs are going to the children in the schools and college, what all things are happening and how many classes they are cutting and going to cinemas and restaurants, etc. ನಮ್ಮ ಮಕ್ಕಳು ಕಾಲೇಜಿಗೆ ಹೋದವ್ರು ಕಾಲೇಜಿಗೆ ಹೋಗಿ ಎಷ್ಟ ಬರ್ತಾರ ಅನ್ನುವಂಥದ್ದು ತಪ್ಪು ತಿಳುವಳಿಕೆ. ಅವ್ರು ಎಲ್ಲಿ ಹೋಗಿ ಬರ್ತಾರ? ಕ್ಲಾಸ್ ಬಂಕ್ ಮಾಡಿ ಸಿನಿಮಾಕ್ಕೆ ಹೋಗಿ ಬರ್ತಾರೋ, ಗಾರ್ಡನ್ಗೆ ಹೋಗಿ ಬರ್ತಾರೋ, ರೆಸ್ಟೋರೆಂಟ್ಗೆ ಹೋಗಿ ಬರ್ತಾರೋ ಗೊತ್ತಿಲ್ಲ. ದಿಸ್ ಇಸ್ ಓನ್ಲಿ ವಿತ್ ರಿಗಾರ್ಡ್ ಟು ದ ಚಿಲ್ಡ್ರನ್. ಮಕ್ಕಳ ಸಂಬಂಧ ಕುಂಡ್ರಿಸಿ ಹೇಳಾಕತ್ತಾರ ಅವ್ರು. ಸಿಮಿಲರ್ಲಿ ವಿತ್ ರಿಗಾರ್ಡ್ ಟು ಅವ್ರ ಓನ್ ಹೆಲ್ತ್, ನಮ್ಮ ಆರೋಗ್ಯ ಕಡೆ ನಮ್ದು ಏನ್ ಜವಾಬ್ದಾರಿ ಐತಿ? ನಮ್ಮ ಭವಿಷ್ಯದ ಬಗ್ಗೆ ನಾವೇನ್ ವ್ಯವಸ್ಥೆ ಮಾಡ್ಕೊಂಡೇವಿ? ನಮ್ಮ ಹಣಕಾಸಿನ ಸ್ಥಿತಿಗೆ ನಾವೇನ್ ದಾರಿ ಮಾಡ್ಕೊಂಡೇವಿ? ನಮ್ಮ ರಿಟೈರ್ಡ್ ಲೈಫ್ಗೆ ನಾವೇನ್ ವ್ಯವಸ್ಥೆ ಮಾಡ್ಕೊಂಡೇವಿ? ಐ ಡೂ ದ ಬೆಸ್ಟ್ ಆಸ್ ಎ ಕರ್ತಾ. I enthusiastically, deliberately, discriminately act. As a bhokta, I am ready to accept. Etat prayatnam yat yat bhavyam purva janma ರೂಪಂ. ಏನೇ ಮಾಡಿದ್ರು ಕೂಡ ನಾವು ಹಿಂದಿನ ಜನ್ಮದಾಗ ಮಾಡಿದ ಕರ್ಮ ನಮ್ಮ ಬೆನ್ನಿಗದ. ಅದ ಪುಣ್ಯ ಇತ್ತು, ಈಗ ಸುಖ ಪ್ರಾಪ್ತಿ ಆಗ್ತದ. ಅಲ್ಲಿ ಪಾಪ ಇತ್ತು, ಈಗ ನೀ ಸುಖ ಬಿಡಿದ ಸಿಗಂಗಿಲ್ಲ. ಈ ಮಾಡಿದ್ದ ಹಿಂದೆ ಏನ್ ಮಾಡಿದ ಅದೇ ಉಣಬೇಕು ಮುಂದೆ. ದಿಸ್ ಈಸ್ ಓನ್ಲಿ ವಿತ್ ರಿಗಾರ್ಡ್ ಟು ಚಿಲ್ಡ್ರನ್. ಸಿಮಿಲರ್ಲಿ ಅತ್ರೆ, ಓ ಲಾರ್ಡ್, ಅಕಾರ್ಡಿಂಗ್ ಟು ದ ಪ್ರೆಸೆಂಟ್ ಕರ್ಮ ಅಂಡ್ ದ ಪಾಸ್ಟ್ ಕರ್ಮ, ವಾಟ್ ಆಲ್ ಹ್ಯಾವ್ ಟು ಹ್ಯಾಪನ್ ಇನ್ ಫ್ಯೂಚರ್, ವಾಟ್ ಈಸ್ ದ ಕ್ವಶನ್ ಆಫ್ ಕಂಟ್ರೋಲಿಂಗ್. ಅಲ್ಲ ಭಗವಂತ ಅಂತ ನಾವು ನಾನು ಮಾಡಿದ ಕರ್ಮನ ನನಗೆ ಬೆನಿಗೆ ಹತ್ತೈತಿ ಅಂದ್ರ ಮುಂದಾಗುವುದನ್ನು ನನಗೆ ನಿಯಂತ್ರಣ ಏನೈತಿ, ಏನು ಇಲ್ಲ ಅಂದಾಗ ವೇರ್ ಇಸ್ ದ ಕ್ವಶನ್ ಆಫ್ ಕಂಟ್ರೋಲ್. ಕಂಟ್ರೋಲ್ ಮಾಡೋದು, ನಿಯಂತ್ರಣ ಮಾಡಂತಿಲ್ಲ. ನಿಯಂತ್ರಣ ಮಾಡೋದು ಏನು ಉಳಿದತ್ತಿದ್ರಾಗ? ಎಲ್ಲ ಹೆಂಗ್ ಬರ್ತೈತೆ ಹಂಗೆ ಸ್ವೀಕಾರ ಮಾಡೋದಾಯ್ತಲ್ಲ. ಐ ಮೇ ಗೆಟ್ ಎ ಲಿಮಿಟೆಡ್ ಐಡಿಯಾ ವೆನ್ ದ ಸನಿ ಪೇಯರ್ಚಿ ಮೇ ಗೋ ಟು ಸಮ್ ಐಡಿಯಾ. ವಾಟ್ ಈಸ್ ಇನ್ ಸ್ಟೋರ್? ಓನ್ಲಿ ಒನ್ ರಫ್ ಐಡಿಯಾ. ಓನ್ಲಿ ಶನಿ ಭಗವಾನ್ is in the know. So therefore karma yogis renounce anxiety, and second thing is they renounce the attachment to the even religious activity. Religious activities are wonderful, he must sincerely do them. Even to them he should not have attachment in the sense they are also means and not the end in itself. ಏನ್ ಹೇಳ್ತಾರೆ ಇಲ್ಲಿ ಅಂತಂದ್ರೆ, ಕರ್ಮಗಳನ್ನ ಮಾಡ್ತಾನಂದ್ರು ಕೂಡ ಆ ಕರ್ಮಗಳ ಕೊನೆಯಲ್ಲ. ಕರ್ಮಗಳಿಂದ ಅಂತಃಕರಣವನ್ನ ಶುದ್ಧಿ ಮಾಡ್ಕೋತಾನೆ ಅಷ್ಟೇ. ಯಾವ ಕರ್ಮವು ಕೊನೆಯದ ಸಾಧನೆ ಅಲ್ಲ, ಅದು ಮಧ್ಯಂತರ ಸಾಧನೆ ಅದ. ನಿಷ್ಕಾಮ ಕರ್ಮ ಆದ್ರೂ ಕೂಡ ಕೊನೆಯ ಸಾಧನೆ ಏನಲ್ಲ, ಅದೆಲ್ಲ ಮಧ್ಯಂತರ ಸಾಧನ ಅದಾವ. ಕೊನೆಯ ಸಾಧನ ಶ್ರವಣ ಮನನ ನಿಧಿಧ್ಯಾಸನ ಮಾಡಿ ಸ್ವರೂಪದ ಜ್ಞಾನವನ್ನು ತಿಳ್ಕೊಂಡಿರುವುದದ. ಸೊ ಎನಿ ಮೀನ್ಸ್ ವಿ ಶುಡ್ ಟೇಕ್ ಟು ದ ಮೀನ್ಸ್, ಬಟ್ ಓವರ್ ಅಟ್ಯಾಚ್ಮೆಂಟ್ ಟು ದ ಮೀನ್ಸ್ ಈಸ್ ಆಲ್ಸೋ ನಾಟ್ ಕರೆಕ್ಟ್.
ಯಾವುದೇ ಒಂದು ಸಾಧನ ಇರ್ಲಿ, ಅದು ಮಧ್ಯಂತರ ಸಾಧನ ಇರ್ಲಿ, ಅದಕ್ಕೆ ಅಂಡ್ಕೊಂಡು ಕುಂಡ್ರಬೇಡ್ರಿ. ಎಲ್ಲ ಮಾಡುವ ಬಿಡುವ ಅದಾವ, ದಾಟುವ ಅದಾವ. ಮಾಡುವ ಬಿಡುವುದು, ದಾಟುವುದು, ಮುಂದಿನ ಸಾಧನೆಗೆ ಹೋಗುದು, ಅದ ಹಿಡ್ಕೊಂಡು ಕುಂಡ್ರುವಂಗಿಲ್ಲ. Imagine the children say, the school, the children, the teachers are wonderful. ಮಕ್ಕಳ ವಿಷಯ ತಗೊಳ್ರಿ. ಮಕ್ಕಳಿಗೆ ಶಾಲೆ ಬಹಳ ಚಲೋ ವಾತಾವರಣ ಐತಿ, ಒಳ್ಳೆ ಶಾಲೆಗೆ ಹಚ್ತೀರಿ, ಎಲ್ಲ ಕರೆ. And thereafter they should not say that I will stay in the school itself. ಶಾಲೆ ಚಲೋ ಐತಪ್ಪ, ನಾ ಇದ ಶಾಲೆಗೆ ಇರ್ತೀನಿ, ಇದ ಟೀಚರ್ ಚಲೋ ಅದಾರ, ನಾ ಇಲ್ಲೇ ಇರ್ತೀನಿ, ಮುಂದಿನ ಶಾಲೆಗೆ ಹೋಗುದಿಲ್ಲ. ಚಲೋ ಏನದು? ಮುದುಕಾಗೋ ಮಟ್ಟ ಪ್ರೈಮರಿ ಒಳಗ ಓದ್ತೀನಿ, ಚಲೋ ಅದಾರ, ಶಾಲೆ ಚಲೋ ಐತಿ ಅಂತ ತಿಳ್ಕೊಡ್ರಿ. ನಾ ಮುದುಕಾಗೋ ಮಟ್ಟ ಶಾಲ್ಯಾಗ ಓದ್ತೀನಿ, ಇದ ಕನ್ನಡ ಶಾಲ್ಯಾಗ ಓದ್ತೀನಿ, ಚಲೋನಾ ಅದು? ಇಲ್ಲ. 7ನೇ ತಾಗುತ್ತಲೇ ಪ್ರೈಮರಿ ಬಿಡಬೇಕು, ಹೈಸ್ಕೂಲಿಗೆ ಬರಬೇಕು. 10ನೇ ತಾಗುತ್ತಲೇ ಹೈಸ್ಕೂಲ್ ಬಿಡಬೇಕು, PUC ಹೋಗ್ಬೇಕು, PUC ಮುಗಿತಾನೆ ಡಿಗ್ರಿಗೆ ಹೋಗ್ಬೇಕು, ಡಿಗ್ರಿ ಮುಗಿಸ್ಬೇಕು, ಡಿಗ್ರಿ ಮುಗಿಸಿದ ಮ್ಯಾಗ ಮಾಸ್ಟರ್ ಡಿಗ್ರಿಗೆ ಹೋಗ್ಬೇಕು, ಅದನ್ನ ಬಿಡಬೇಕು. ಎಲ್ಲ ಬಿಡುವು, ಮಾಡುವು, ಬಿಡುವು, ಮುಂದೆ ಹೋಗುವ ಅದಾವ. ಎಲ್ಲ ಮಾಡೋದು, ಅಲ್ಲೇ ಉಳ್ಕೊಳ್ಳೋದು ಇಲ್ಲ. ಎಷ್ಟು ಲ್ಯಾಬರೇಟ್ ಹೇಳ್ತಾರ ಅಪ್ಪ ಅವರು ಅಂದ್ರ, ಮೈಯಾಗಿಂದ ತಲೆಯಾಗಿಂದ ಜಡ್ಡ ಬಿಟ್ಟಿರ್ಬೇಕು, ಹಂಗೆ ಹೇಳ್ತಾರ. No parent will allow that. It is nice to love the school and teachers, but a time should come when one has to transcend them. ಕನ್ನಡ ಶಾಲೆ ಮಾಸ್ತರ್ ಬಾಳ್ ಚಲೋ. ಎಲ್ಲಿ ಮಠ? 7, 6, 13 ವರ್ಷದ ಮಠ. 14ನೇ ವಯಸ್ಸಿಗೆ ಹೈಸ್ಕೂಲ್ ಚಲೋ, 14, 15, 16, 17ಕ್ಕ ಕಾಲೇಜ್ ಚಲೋ. ಚಲೋ ಅನ್ನೋದನ್ನ ಚಲೋ ಅನ್ಬೇಕು, ಬಿಡ್ಬೇಕು, ಮುಂದೆ ಹೋಗ್ಬೇಕು. ಚಲೋ ಅಂತ ಅಲ್ಲೇ ಕುಂಡಿರ್ತೀಯೇನು? ದ್ಯಾಟ್ ಇಸ್ ಕಾಲ್ಡ್ ಕರ್ಮಯೋಗ, ಅದರ್ವೈಸ್ ಕಾಲ್ಡ್ ಸಾತ್ವಿಕ ಸನ್ಯಾಸ. ಮಾಡಿ ಬಿಡುವುದಿದ್ರಿಂದ ಇದಕ್ಕೆ ಸಾತ್ವಿಕ ಸನ್ಯಾಸ ಅದ, ಇದು ಕರ್ಮಯೋಗ ಅದ. ಇದು ಅಧಿಕಾರಿಯನ್ನ ತಯಾರು ಮಾಡುವಂತ ಶಕ್ತಿ ಅದ ಇದಕ್ಕೆ, ಕರ್ಮಯೋಗಕ್ಕ. ಇನ್ ಕೇಸ್ ಆಫ್ ವಿಚ್ ಪರ್ಸನ್ ಅನ್ ಅನ್ರಿಫೈನ್ಡ್ ಪರ್ಸನ್, ಯಾವ ತಯಾರಿ ಆಗಿಲ್ಲ ಅವನ ತಯಾರಿ ಮಾಡಿ ಬಿಡ್ತದ ಇದು ಕರ್ಮಯೋಗ. ಕಾಂಟೆಕ್ಸ್ಟ್ ಶುಡ್ ಬಿ ಕ್ಲಿಯರ್ಲಿ ಅಂಡರ್ಸ್ಟುಡ್. ಏನು ಸಂದರ್ಭ, ಯಾವ ಸಂದರ್ಭದಾಗ ಏನು ಭಗವಂತ ಮಾತಾಡಕತ್ತಾನ ವಿಚಾರ ಮಾಡಬೇಕು. ಅಂತಃಕರಣ ಶುದ್ಧಿ ಇಲ್ಲದವಾಗ ಸನ್ಯಾಸಿ ಡ್ರೆಸ್ ಹಾಕಿ ಶ್ರವಣ ಮಾಡುವಂದ್ರೆ ತಿಳಿತೈತಿ, ಜ್ಞಾನ ಆಗ್ತೈತಿ ಅವಾಗ ಎಲ್ರಿ? ಅಂತಃಕರಣದಲ್ಲಿ ಮಲದೋಷ ಆಗ್ತಿ. ಕ್ಯಾವಿ ಡ್ರೆಸ್ ಹಾಕಿ ಅವಾಗ ನೀನು ಇದು ಶ್ರವಣ ಮನನ ನಿಧಿಧ್ಯಾಸನ ಮಾಡಕ್ ಹೇಳ್ತೀರಿ, ಆಕತಿ ಜ್ಞಾನ. ಜಾರಿ ಹೋಗ್ತತಿ ವಿದ್ಯಾ, ಜಾರಿ ಉಳಿಯಂಗಿಲ್ಲ. ಅವಾಗ ಹೇಳ್ದಂಗ ಆಗ್ತತಿ, ಇವ ಕೇಳ್ದಂಗ ಆಗ್ತತಿ. ಅವಂಗ ಹೇಳಿದ್ದ ಅವ ಹೇಳ್ದಂಗ ಹೋದ, ಇವ ಕೇಳಿ ಮರ್ತ, ಏನು ಉಳಿಲಿಲ್ಲ. ಹದ ನೆಲ ಇರ್ಬೇಕು. ಹದ ನೆಲದಾಗ ನೀವು ಒಳಗ ಅದ ಬೀಜ ಬಿತ್ತಿ ಮ್ಯಾಗ ಮಳಿ ಆತಂದ್ರ ಅದು ಏನ್ ಮಾಡ್ತದ? ಮೊಳೆ ಕೊಡಿತದ. ನೆಲನ ಹದ ಇಲ್ಲ, ಎಂತ ಬೀಜ ಹಾಕಿರ ಏನು, ಎಂತ ಮಳಿ ಬಿದ್ದರ ಏನು. ನೆಲನ ಹದ ಆಗಿಲ್ಲ. ಸೊ ದಿಸ್ ಈಸ್ ಕಾಲ್ಡ್ ಸಂಗತ್ಯಾಗ ಫಲತ್ಯಾಗ. ಇದಕ್ಕೇನಂತಾರ? ಸಂಗತ್ಯಾಗ ಫಲತ್ಯಾಗ ಅಂತ. ಇನ್ ಸಿಂಪಲ್ ಲ್ಯಾಂಗ್ವೇಜ್ ಇಂಗ್ಲಿಷ್, ಗಿವಿಂಗ್ ಅಪ್ ಎ ಕನ್ಸರ್ನ್ ಫಾರ್ ದ ಫ್ಯೂಚರ್ ಇಸ್ ಕಾಲ್ಡ್ ಕರ್ಮಯೋಗ. ಮುಂದೆ ಏನಾಗ್ತದ ಅನ್ನುವಂಥದ್ರ ಬಗ್ಗೆ ಏನೇ ಒಂದು ಇದೈತಿ, ಹೊಟವ್ಯಾನಿ. ಆ ಹೊಟವ್ಯಾನಿ ಬಿಡುವುದು, ಅದಕ್ಕೆ ಏನಂತಾರೆ ಇವರು? ಗಿವಿಂಗ್ ಅಪ್ ದ ಕನ್ಸರ್ನ್ ಫಾರ್ ದ ಫ್ಯೂಚರ್. ಮುಂದೆ ಏನಾಕೈತಿ ಅನ್ನೋದು ಬಗೆ ಹೊಟ್ಟಿನೂ ಇದನ್ನ ಬಿಡುವುದಕ್ಕನ ಕರ್ಮಯೋಗ ಅಂತಾರ ನೋಡಿ. ಎಲ್ಲಾ ಭಗವಂತನ ಮೇಲೆ ಭಾರ ಹಾಕ್ರಿ, ಏನ್ ಕೊಟ್ಟಾನ ಅವನ ಆಜ್ಞೆ ಅಂತ ಹೇಳ್ಕೊಂಡು ಮಾಡ್ರಿ ಕ್ಲಾಸ್. ದ್ಯಾಟ್ ಇಸ್ ಕಾಲ್ಡ್ ಕರ್ಮಯೋಗ, ಅದರ್ವೈಸ್ ಕಾಲ್ಡ್ ಸಾತ್ವಿಕ ಸನ್ಯಾಸ. ಕರ್ಮಯೋಗ ಅಂತಾರ, ಸಾತ್ವಿಕ ಸನ್ಯಾಸ ಅಂತಾರ. ಇನ್ ದಿ ಕೇಸ್ ಆಫ್ ಅನ್ರಿಫೈನ್ಡ್ ಪರ್ಸನ್, ಸಾತ್ವಿಕ ಸನ್ಯಾಸ ಈಸ್ ಕರ್ಮಯೋಗ. ಯಾವನ ಅಂತಃಕರಣದಲ್ಲಿ ದೋಷ ಅದಾವ ಅವನಿಗೆ ಸಾತ್ವಿಕ ಸನ್ಯಾಸ ಅಂದ್ರೆ ಏನು? ಕರ್ಮಯೋಗವೇ, ಇದನ್ನ ಬಿಟ್ಟು ಬೇರೆದಿಲ್ಲ. And then in the 10th verse,
which we completed before vacation. Krishna said that what will happen to such a karma yogi? Vacation ಅಂತಾರ ಅಪ್ಪ ಅವರು ಮೋಸ್ಟ್ಲಿ ಅವರು ನಡಕ ಗ್ಯಾಪ್ ಮಾಡ್ಯಾರ, ಒಂದು ತಿಂಗಳ ಭಗವದ್ಗೀತೆಯನ್ನ ಗ್ಯಾಪ್ ಮಾಡ್ಯಾರ. ನಾವು ಮೊನ್ನೆ ಒಂದು ವಾರ ಮಾಡಿದ್ವಲ್ಲ, ಹಂಗ ಅವರು ಎಲ್ಲ ಟೂರ್ ಹೋಗ್ಯಾರ. ಅದಕ್ಕೆ ಇನ್ನೊಮ್ಮೆ ವ್ಯಾಪಕವಾಗಿ ಹಿಂದೆ ಹೇಳಿದ್ದನ್ನ ಮರ್ತೀರಿ ಅಂತ ತಿಳ್ಕೊಂಡು ವ್ಯಾಕೇಶನ್ ಮುಗಿದ್ ಬಂದ ಮ್ಯಾಗ ಇನ್ನೊಮ್ಮೆ ಎಲ್ಲಾ ಹೇಳಾಕತ್ತಾರ. Krishna said, what will happen to such a karma yogi or called sattvic sannyasi? What will happen? That was said. ಹಂಗಾರೆ ಇಂಥ ಒಂದು ಅಧಿಕಾರಿ ಕರ್ಮಯೋಗವನ್ನ ಮಾಡಿದವನಿಗೆ ಏನಾಗ್ತದ ಅಂತ ಕೇಳಿದ್ರೆ ಅವ ಹೇಳಾಗತ್ತಾನ ಭಗವಂತ, ನ ದ್ವೇಷ್ಟಿ ಅಕುಶಲಂ ಕರ್ಮ ಕುಶಲೇ ನಾನು ಸಜ್ಜತೆ. ಕರ್ಮಯೋಗಿ ಇಸ್ ಒನ್ ಹೂ ಕೀಪ್ಸ್ ಆನ್ ಡೂಯಿಂಗ್ ವಾಟ್ ಎವರ್ ಹ್ಯಾಸ್ ಟು ಬಿ ಡನ್. ಕರ್ಮಯೋಗಿ ಅಂದ್ರೆ ಏನ್ರಿ? ಮಾಡೋ ಕೆಲಸ ಬಟ್ ಬಿಡುವಂಗಿಲ್ಲ, ಯಾವುದು ಮಾಡ್ಕೊಂತಿರೋದು, ಫಲವನ್ನ ಅಪೇಕ್ಷೆ ಮಾಡದಲ್ಲ ಮಾಡ್ಕೊಂತ ಹೋಗ್ಬಿಡುದು. ವಿತೌಟ್ ಗ್ರಂಬ್ಲಿಂಗ್, ಕೊಯ್ ಅನ್ನೋಂಗಿಲ್ಲ. ನನಗ ಹಸ್ತಾರ, ಅವ್ರು ಬಿಡ್ತಾರ, ಮತ್ತೊಬ್ರಿಗೆ ಹೇಳಂಗಿಲ್ಲ, ಏನ್ ಗ್ರಂಬ್ಲಿಂಗ್ ಇಲ್ಲ, ವಟ ಅನ್ನೋಂಗಿಲ್ಲ ಅಂತ. ವಿತೌಟ್ ಕಡನೆ ಥಾಟ್, ವಿತೌಟ್ ಮರ್ಮರಿಂಗ್, ಗುಯ್ಗು ಇಲ್ಲ ಅಂತಾರ. ಮರ್ಮರಿಂಗ್ ಅಂತ ಮನಸ್ನಾಗ ಅಂತಾರ ನೋಡಿ, ನಮ್ಗ ಹೇಳ್ತಾರ. ನಾವು ಹಗ್ರ ಸಿಕ್ಕ ಇವ್ರಿಗೆ ಬೇರೆಯವ್ರಿಗೆ ಏನು ಹೇಳಂಗಿಲ್ಲ, ಕೆಲಸ ನಮ್ಗ ಹೇಳ್ತಾರ. ಸೊ ಇನ್ ದ ಫ್ಯಾಮಿಲಿ ಲೈಫ್ we will give to do stand in a queue for several hours for school admission and for college admission. If we have to send them abroad, we have to do so many things. Then you may get them married. Lot of things to be involved for having got married and having got children. We should not complain that those responsibilities are burdensome. Who asked you to marry? ಅಲ್ರಿ, ಮಕ್ಕಳಿಗೆ ಅಡಿಬೇಕು ಯಾಕ್ರಿ? ಸಾಲಿ ಕಳಿಸ್ಬೇಕು, ಅಡ್ಮಿಷನ್ ಪಾಳೆ ಹಚ್ಚಬೇಕು, ಸಾಲಿ ಕಳಿಸ್ಬೇಕು, ಫೀ ಕೊಡ್ಬೇಕು, ದೊಡ್ಡವ್ರು ಮಾಡ್ಬೇಕು, ದವಾಖಾನೆಗೆ ಬಂದು ದವಾಖಾನೆ ನೋಡ್ಕೋಬೇಕು, ಆಮ್ಯಾಗ ಅವ್ರಿಗೆ ಮದ್ವಿ ನೌಕರಿ ಹಚ್ಬೇಕು, ಆಮ್ಯಾಗ ಮದ್ವಿ ಮಾಡ್ಬೇಕು. ಇದು ಯಾವ ಹೇಳಿದ್ದಲ್ರಿ ದೊಡ್ಡ ಜವಾಬ್ದಾರಿ ಅಂತೀರೇನು? ವಿ ಶುಡ್ ನಾಟ್ ಕಂಪ್ಲೇನ್ ದಟ್ ದೋಸ್ ರೆಸ್ಪಾನ್ಸಿಬಿಲಿಟೀಸ್ ಆರ್ ಬರ್ಡನ್ಸಮ್. ಮಕ್ಕಳು ಹಡಿಬಾರ್ದಾಗಿತ್ತು, ಹಡದ ಮ್ಯಾಗ ನನಗೆ ಇದನ್ನ ಯಾಕೆ ಹೇಳಕತ್ತೀರಿ ಅಂತ ಕೇಳಿದ್ರೆ ಏನ್ ಹೇಳ್ಬೇಕು? ಮೊದಲ ಮಕ್ಕಳು ಇಷ್ಟೆಲ್ಲ ಜವಾಬ್ದಾರಿ ಅದಾವ ಗೊತ್ತಾಗ್ಲಿಲ್ಲ. ಯಪ್ಪ, ಲಗ್ನ ಆದ್ರೆ ಇಷ್ಟು ಜವಾಬ್ದಾರಿ ಅದಾವ ಗೊತ್ತಾಗ್ಲಿಲ್ಲ. ಅವನ್ ತಲೆಯಾಗ ಗೊತ್ತೇ ಇದ್ದಿಲ್ಲ. ಅವಂಗ ಗೊತ್ತಿದ್ರೆ ಹಾಕಿದ್ವಿಲ್ರಿ ನಾವು. ಬಳೆ ಹೇಳಿದ್ರಿ. ನಾವು ಏನೋ ಲಗ್ನ ಹೊಡ್ಯಾಕ್ ಬಂದವರು, ಇಲ್ಲಿ ಜವಾಬ್ದಾರಿ ಐತಂತ ಗೊತ್ತಿಲ್ಲ, ಸುಖ ಐತಂತ ಬಂದವ್ರು ನಾವೆಲ್ಲ. ಹೂ ಆಸ್ಕ್ಡ್ ಯು ಟು ಮ್ಯಾರಿ? ನಿನ್ ಲಗ್ನ ಆಗಂತ ಯಾರು ಹೇಳಿದ್ರು ಅಂತಾರ ಅಪ್ಪ ಅವ್ರು. ಉತ್ತರ ಕೊಡ್ರಿ. ನಾವ್ ಮಕ್ಕಳ ಜೋಪಾನ ಮಾಡಕ್ ಆಗಂಗಿಲ್ಲ, ಮಕ್ಕಳಿಗೆ ನೌಕರಿ ಹಚ್ಚಾಕ ಆಗಂಗಿಲ್ಲ, ಸಾಲಿ ಕಲ್ಸಾಕ ಆಗಂಗಿಲ್ಲ, ಮತ್ ಮಕ್ಕಳನ್ನ ಯಾಕೆ ಹೇಳಿದ್ರಿಪ್ಪ? ಏನ್ ಹೇಳ್ತೀರ ನೀವು ಉತ್ತರ ಇದಕ್ಕೆ? ನಾವೊಂದ್ಸಲ ಚರ್ಚೆ ಮಾಡಿದ್ದೆ, ಒಬ್ಬರು 4-5 ಮಂದಿ ಕೂತಿದ್ವಿ ನಾವು. ಅವ್ರು ಯಾವಾಗ ಚರ್ಚೆ ಮಾಡಿದಾಗ ರಸ ಹೊಂಡತಲ್ಲಿ ಮಾಸ್ತರ್ ಇದ್ರೆ ಎಲ್ಲ ಆಧ್ಯಾತ್ಮಿಕ ಮಂದಿ. ಇದಾಗಿದ್ದೆ ನಾನು, ಸಂಗೂರಾಗಿದ್ದೆ. ಅವಾಗ ಏನ್ ತೀರ್ಮಾನ ಮಾಡಿದ್ರು ಅಂದ್ರ, ನಾವು ಲಗ್ನ ಆಗಿ 4 ಮಕ್ಳು ಆಗ್ಬಿಟ್ಟ, ಹೆಂಗ್ ಮಕ್ಳಾಗ್ಯಾವ ಗೊತ್ತಾಗಿಲ್ರಿ ಅಂದ್ರ ಬಿಟ್ರು ಒಟ್ಟು ಲಾಸ್ಟ್ಗೆ. ಮಕ್ಕಳಾಗಿ ಹೊದಲಾಗಿ ಸಿಗ್ಬಿಟ್ಟರು, ನಮಗ್ ಮಕ್ಳು ಹೆಂಗ ಆದವು ಅನ್ನೋದ ಗೊತ್ತಾಗಿಲ್ರಿ ಅಂದ್ರ ಲಾಸ್ಟಿಗೆ. ಆ ವಯಸ್ಸಾಗ ಹಂಗ ಹಾಕೈತ್ರಿ ಅದ. ಹಾ, ಅಲ್ಲೈತಿ. ಈಗ ನಾವ್ ಅಲ್ಲೇ ಅಂದ್ರೆ ಕೇಳ್ತಾರಲ್ಲ ಭಗವಂತ, ಮಗನ ಹಿಡಿದ ನೌಕರಿ ಮಾಡ, ಅವ್ರಿಗೆ ಏನ್ ಜಮಾ ಐತಿ ಹಿಡಿದು ಬರ ಲಗ್ನ ಮಾಡ, ಅವ್ರ ಲಗ್ನ ಮಾಡ, ಹೆಣ್ಮಕ್ಳು ಲಗ್ನ ಮಾಡ, ಗಂಡ ಮಕ್ಳು ಲಗ್ನ ಮಾಡ. ಹೂ ಆಸ್ಕ್ಡ್ ಟು ಗೆಟ್ ಮ್ಯಾರಿಡ್? ಸೊ ದೇರ್ ಫೋರ್, ಏನೋ ಒಂದು ತಮಿಳು ಬರ್ದಾರ ಇಲ್ಲೇ. ಸೊ ಥಿಂಕ್ ಬಿಫೋರ್ ಮ್ಯಾರಿಂಗ್. ಲಗ್ನ ಆಗ ಮೊದಲ ವಿಚಾರ ಮಾಡ್ಬೇಕಪ್ಪ. ಗೆಬರು ಗಾಡಿ ಅವಾಗ ಬಿಟ್ಟಾಗ ವಿಚಾರ ಮಾಡೋದು. ಈಗ ನಾವ್ ಅಲ್ಲೇ ಜವಾಬ್ದಾರಿ ಅಂದ್ರೆ, ಈಗ ನಾ ಯುದ್ಧವಲ್ಲ ಅಂದ್ರೆ, but once you marry, you have to go along with every ashrama. Do not think that sannyasa ashram is wonderful. ಏನು ನೀನು ಮಾಡಿಪ್ಪ ಅಂದಾಗ ನೀ ಮಾಡಿ ಎದ್ರಾಗ ಹಾಕಿ ಬಂದಿ, ಅದ ಎಲ್ಲಾ ಆಶ್ರಮದಾಗ ಹಾಕಿ ಬಂದಿ, ಹಾಕಿಸ್ಬೇಕು. ನಿನಗೆ ಸನ್ಯಾಸ ಕೊಡಾಕ್ ಬರಂಗಿಲ್ಲ. ಸೊ ದೇರ್ಫೋರ್ ಸನ್ಯಾಸ ಆಶ್ರಮ ಹ್ಯಾಸ್ ಇಟ್ಸ್ ಓನ್ ಪ್ರಾಬ್ಲಮ್. ವಿಚಾರ ಮಾಡ್ರಿ, ಸನ್ಯಾಸಿಗಳಾಗೋದೇನು ಕಷ್ಟ ಇಲ್ಲ ಅಂತಲ್ಲ, ಬಹಳ ಕಷ್ಟ ಅದ. ಸನ್ಯಾಸಿಗಳ ಜೀವನವನ್ನ ನೋಡ್ಬೇಕಾದ್ರೆ ಕೆಲವೊಂದು ಕಾದಂಬರಿ ಓದ್ರಿ. ಹಿಮಾಲಯದ ತಪ್ಪಲಿನಲ್ಲಿ ಒಂದು ಬಂದಾಯ್ತು ನೋಡ್ರಿ. ಇದು ಬರ್ದಾರ ಯಾರೋ ಒಬ್ರು, ಶಂಕರರು ಬರ್ದಾರ. ಅದು ಇತ್ತಾಗಿನ ಆಧುನಿಕ ಮಟ್ಟದ ಶಂಕರರು ಬರ್ದಾರ.
ಹಿಮಾಲಯದ ತಪ್ಪಲಲ್ಲಿ ಅಲ್ಲಿ ಏನೇನದಾವ ವಿಚಾರ ಮಾಡಾಕೆಲ್ಲ ಕಂಪ್ಲೀಟ್ ಬರ್ದಾರ ನೋಡ್ರಿ. ಸನ್ಯಾಸಿಗಳ ಜೀವನದಾಗ ಏನೇನು ಕಷ್ಟಗಳದಾವ, ಗುರುಗಳು ಎಂತವ್ರು ಸಿಗ್ತಾರ, ಏನ್ ಕೇಳ್ತಾರ, ಎಲ್ಲ ಹಿಂಗ ಸರಳವಾಗಿ ನಿಮ್ಗೆ ಉಪನಿಷತ್ ಹೇಳೋರು ಇಲ್ಲ. ಹಿಮಾಲಯಕ್ಕೆ ಹೋದ್ರು ಹಿಂಗ ವಿದ್ಯೆ ಸಿಗುದಿಲ್ಲ ಆತ್ಮೀಯರೇ. ಓದ್ರಿ ಅದು ಧಾರಾವಾಹಿ ಒಂದ್ 400-500 ಪೇಜಿನ ಬುಕ್ ಅದ ನೋಡ್ರಿ, ಲೈಬ್ರರಿ ಸಿಕ್ಕರ ಓದ್ರಿ. ಹಿಮಾಲಯದ ತಪ್ಪಲಿನಲ್ಲಿ ಸನ್ಯಾಸ ಜೀವನ ಹಗರಿಲ್ಲ ಆತ್ಮೀಯರು. ಸರ್ ಹಿಮಾಲಯ ಮಹಾತ್ಮರ ಸನ್ನಿಧಿಲಿ ಅಂತೇಳಿ ರಾಮ್ ಅನ್ನೋರು ಹೌದು ಹೌದು ರಾಮ್ ಓದ್ರಿ, ಅದು ಎಷ್ಟು ಸಮಸ್ಯೆ ಐತಿ ಅದು ಬುಕ್ ಬಹಳ ಅಟ್ರಾಕ್ಟಿವ್ ಅದ ಸರ್. ಸೊ ಸನ್ಯಾಸಾಶ್ರಮ ಹ್ಯಾಸ್ ಇಟ್ಸ್ ಓನ್ ಪ್ರಾಬ್ಲಮ್. ಅದರದೇ ಆದಂತ ಸಮಸ್ಯೆಗಳದಾವ ಸನ್ಯಾಸಿಗಳಿಗೆ. ನೋ ಆಶ್ರಮ ಈಸ್ ವಂಡರ್ಫುಲ್, ಯಾವುದು ಸುಖ ಇಲ್ರಿ. ಸನ್ಯಾಸಾಶ್ರಮ ಚಲೋ ಅನಿಸ್ತದ ಯಾವಾಗ? ಗೃಹಸ್ಥರಿಗೆ. ಗೃಹಸ್ಥಾಶ್ರಮ ಚಲೋ ಅನಿಸ್ತದ ಯಾರಿಗೆ? ಸನ್ಯಾಸಿಗಳಿಗೆ. ಹೊಕ್ಕಾಗ ಅದು ಚಲೋ ಇಲ್ಲ. ಯಾವ್ದ ಚಲೋ ಕಾಣ್ತದಲ್ಲ, ಯಾವುದು ಚಲೋ ಇಲ್ಲ. ಜವಾಬ್ದಾರಿ ಅದಾವ. ಸೊ ದೇ ಸೇಡ್ ದೇರ್ ಇಸ್ ಎ ಪೀಸ್ ಓನ್ಲಿ ಇನ್ ಗ್ರೇವ್ ಯಾರ್ಡ್. ಸುಡ್ಗಾಡಕ್ ಹೋದ್ಮ್ಯಾಗ ಸುಖ ಐತಿ ಅಂತಾರಂತ. ಗ್ರೇವ್ ಯಾರ್ಡ್ ಅಂದ್ರೆ ಸುಡ್ಗಾಡ ಗಟ್ಟಿ ಹೋದ್ಮ್ಯಾಗ ಸುಖ ಐತಿ ಅಂತ ಬರ್ದಾರ್ರಿ. ಇಲ್ಲ ನಾನು ಕೈಲಿ ಹಾಕಿ ಹೇಳಾಗತ್ತಿಲ್ಲ ಆತ್ಮೀಯರೇ, ಇಲ್ಲಿ ಬರ್ದಾರ ಅಪ್ಪೋರ್. ಲೈಫ್ ಮೀನ್ಸ್ ಪ್ಲಸ್ ಅಂಡ್ ಮೈನಸ್ ವಿಲ್ ಬಿ ದೇರ್. ಜೀವನ ಅಂದ್ರೆ ಏನಪ್ಪಾ? ಬರೀ ಲಾಭ ಇಲ್ಲ, ಲಾಭ ಹಾನಿ ಎರಡು ಕೂಡ ಐತಿ. Therefore, it doesn't categorize the duties as pleasant and unpleasant duties. ಆದ್ದರಿಂದ ನಿನ್ನ ಕರ್ತವ್ಯಗಳು ಇವು ಹಿತಕಾರಿ, ನಿನಗೆ ಬೇಕಾಗ್ಯಾವು, ಇವು ಒಳ್ಳೆವು, ಇವು ಬೇಡಾಗ್ಯಾವು, ಇವು ನಾ ಮಾಡೋದಿಲ್ಲ ಅನ್ನಕ್ ಬರೋದಿಲ್ಲ. ನಿನಗೆ ಚಲೋ ಅನ್ಸಿರು ಮಾಡ್ಬೇಕು, ಕೆಟ್ಟ ಅನ್ಸಿರು ಮಾಡ್ಬೇಕು. ನನಗೆ ಯುದ್ಧ ಮಾಡಕ್ ಮನಸ್ಸಿಲ್ಲ, ನಾ ಮಾಡೋದಿಲ್ಲ. ಅರ್ಜುನ ಕೃಷ್ಣ ಅಂದ್ರೆ ಕೃಷ್ಣ ಹೇಳ್ತಾನಂದ್ರೆ ಮಾಡ್ಬೇಕು, ಕರ್ತವ್ಯ ಅದು. ಸ್ಟಾಪ್ ದಿಸ್ ಕ್ಯಾಟಗರೈಸೇಷನ್. ಈ ವರ್ಗೀಕರಣ ಮಾಡೋದನ್ನ ಬಿಡ್ರಿ. ಇದು ಚಲೋದ್ದು, ಈ ಕೆಲಸ ಮಾಡ್ತೀನಿ, ಇದು ಕೆಟ್ಟದ್ದು ನಾ ಮಾಡೋದಿಲ್ಲ ಅನ್ನೋಂಗಿಲ್ಲ. ಡೂ ಯುವರ್ ಡ್ಯೂಟೀಸ್. ನೆವರ್ ಆಡ್ ಅನ್ ಅಡ್ಜೆಕ್ಟಿವ್. ಆಡಿಂಗ್ ಅಡ್ಜೆಕ್ಟಿವ್ ಇಸ್ ಇನ್ವೈಟಿಂಗ್ ಸ್ಟ್ರೆಸ್ ಅಂಡ್ ಸ್ಟ್ರೇನ್. ಗುಯ್ ಮಾಡಕ್ ಹೋಗಿ ಏನೋ ಬಣ್ಣ ಹಚ್ಚಕ್ ಹೋಗ್ಬೇಡ. ಸುಮ್ಮನೆ ಏನ್ ಹೇಳ್ಯಾನ ಭಗವಂತ ಮಾಡ್ಕೊಂತ ಹೋಗ್. ನಮ್ಮ ನೌಕರಿ ಒಳಗ 35-36 ವರ್ಷ ಸರ್ವಿಸ್ ಮಾಡಿದ್ವಿ. ಏನು ಸರಳ ಮಾಡ್ಯಾವ ಅಂತಿಕೊಂಡ್ರಿ? ಭಾಳ ಕಷ್ಟ ಬಂದಾವ. ಈಗ ಪೆನ್ಷನ್ ತಗೊಳ್ಳೋ ಮುಂದೆ ಭಾಳ ಚಲೋ ಬಿಡಪ್ಪ, ಪೆನ್ಷನ್ ತಗೋತೀರಿ ನೀವು, 12-13 ವರ್ಷ ಪೆನ್ಷನ್ ತಗೊಳಗತ್ತಿ ಅಂತಾರ. ನಮಗೆ ನೌಕರಿಯಾಗ ಭಾಳ ಕಷ್ಟ. ನಮಗೆಲ್ಲ ಪೆನ್ಷನ್ ಐತಿಲ್ಲ ಸರ್, ನಮಗೆಲ್ಲ. ನಿಮಗ್ ಪೆನ್ಷನ್ ಇಲ್ಲ? ಶಿವಾಯನ್ಮ. ಅಂಡ್ ದೇರ್ ಫೋರ್ ಅಕುಶಲಂ ಕರ್ಮ ನ ದ್ವೇಷ್ಟಿ. ಅಕುಶಲ ಕರ್ಮ ಅದ, ನಾ ಅದನ್ನ ದ್ವೇಷ ಮಾಡ್ತೀನಿ ಅನ್ನೋಂಗಿಲ್ಲ. ಕುಶಲ ಕರ್ಮ ಅದಿ, ನಾ ಪ್ರೀತಿ ಮಾಡ್ತೀನಿ ಅನ್ನೋಂಗಿಲ್ಲ. He doesn't hate an unpleasant duty and kushale nanu sajjati. He doesn't get attached to the pleasant duty. ನನಗೆ ಒಳ್ಳೆ ಕೆಲಸ ಕೊಟ್ಟಾರಪ್ಪ, ನನಗೆ ಚಲೋ ಕೆಲಸ ಕೊಟ್ಟಿಲ್ಲಪ್ಪ, ಯಾವ್ದು ಕೊಡ್ತಾರ ಅದನ್ನ ಮಾಡ್ಬೇಕು. He just does what he has to do. Who? Tyagi. Tyagi means a karma yogi. Who is in the context Satvika Tyagi. So Tyagi means Satvika Tyagi, otherwise called Karma Yogi. ಇಂಥವನಿಗೆ ತ್ಯಾಗಿ ಅನ್ಬೇಕು, ಇಂಥವನಿಗೆ ಸಾತ್ವಿಕ ಸನ್ಯಾಸಿ ಅನ್ಬೇಕು. ಯಾವ ಕರ್ಮ ಯೋಗಿ ಅದಾನೋ ಅವನೇ ಸಾತ್ವಿಕ ಸನ್ಯಾಸಿ. And to enjoy such an attitude, what type of mind he should have? ಇಂಥ ಒಂದು ಅವನಲ್ಲಿ ಇರ್ಬೇಕಾದ್ರೆ ಅವನ ದೃಷ್ಟಿಕೋನ, ಅವನ ಮನಸ್ಸು ಹೆಂಗಿರ್ಬೇಕು ಅಂತಂದ್ರೆ ಸತ್ವ ಸಮಾವಿಷ್ಟ, ಸತ್ವಗುಣ ಪ್ರಧಾನ ಇರ್ಬೇಕು. SRT ಇರ್ಬೇಕು ಅಂತ ಹೊಂತದ. RST ಇತ್ತಂದ್ರೆ ಅಡ್ಡ ಪ್ರಶ್ನೆ ಮಾಡ್ತದ. RST ಇದ್ದಾಗ ಅಡ್ಡ ಬರ್ತದ. SRT ಇದ್ರೆ ಅವಾಗ ಅದ ಅಲ್ಲೇ ಎಫಿಷಿಯಂಟ್ ಕೊಲಿಷನ್ಸ್ ಆಗ್ತಾವ. ಹೌದು 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 ಅನಿಸ್ತದ. RST ಅಥವಾ TRS ಅಥವಾ RTS ಇತ್ತಂದ್ರ ಅದ್ ಹೆಂಗ ಅಂತ ನೋಡ್ರಿ, ಅಲ್ಲಿ ಪ್ರಶ್ನೆ ಎಬ್ಸಿ ಬಿಡ್ತಾನ, ಬಿಡಂಗಿಲ್ಲ ಅವ್ ಮನುಷ್ಯ. ಅದಕ್ಕೇನಂತಾರ ಅವರು? ಎಂಜಾಯ್ ಸಚ್ ಅನ್ ಅಟಿಟ್ಯೂಡ್. ವಾಟ್ ಟೈಪ್ ಆಫ್ ಮೈಂಡ್ ಶುಡ್ ಯು ಹ್ಯಾವ್? ಸತ್ವ ಸಮಾವಿಷ್ಟ. ಐತೇನ್ರಿ ಅದ? ಸತ್ವ ಸಮಾವಿಷ್ಟ ಐತ್ ನೋಡ್ರಿ.
ಸತ್ವ ಸಮಾವಿಷ್ಟ 10ನೇ ಶ್ಲೋಕದಾಗ ಐತ್ ನೋಡ್ರಿ. ಸತ್ವಗುಣ ಪ್ರಧಾನ ಇರಬೇಕು, SRTನೇ ಇರಬೇಕು. If my mind is predominantly rajasic, I will develop attachment to duties. ನನ್ನ ರಜೋಗುಣ ಇತ್ತಂದ್ರೆ ಆ ಡ್ಯೂಟಿ ಒಳಗ ನಾನು ಅಲ್ಲೇ ಹೊಂದ್ಕೊಂಡ್ಬಿಡ್ತೀನಿ. ಹೊಂದ್ಕೊಂಡು ನನ್ನ ಮನಸ್ಸಿಗೆ ಬಂದಿದ್ದ ಪ್ರೀತಿ ಮಾಡ್ತೀನಿ, ಭಾರತನ ದ್ವೇಷ ಚಾಲು, ಮತ್ತಲ್ಲೇ ರಾಗ ದ್ವೇಷ. And if my mind is predominantly tamasic, I shirk or give up my duty. ನಮ್ಮ ತಮೋಗುಣ ಇತ್ತಂದ್ರೆ ಏನ್ ಮಾಡ್ತೀನಿ, ನಾ ಡ್ಯೂಟಿನ ಮಾಡಕ್ ಹೋಗಲ್ಲ, ಹಾಸ್ಕೊಂಡ್ ಮಲ್ಕೋತಾನ. ನೋ ನೈದರ್ ಅಟ್ಯಾಚ್ಮೆಂಟ್ ನಾರ್ ಹೆಟ್ರೆಡ್. ಆದ್ರಿಂದ ಆ ಕೆಲಸದ ಬಗ್ಗೆ ರಾಗನೂ ಬೇಡ, ಕೆಲಸ ಮಾಡ್ದಂಗ ಇರುವುದು ಬೇಡ, ತಾಮಸನೂ ಬೇಡ, ರಜೋಗುಣನೂ ಬೇಡ. ಸಾತ್ವಿಕವಾಗಿ ನಿನ್ನ ಅಂತಃಕರಣವನ್ನು ಇಟ್ಕೋ. ಬ್ಯಾಲೆನ್ಸ್ಡ್ attitude is called ಸಾತ್ವಿಕ ಅಂತಃಕರಣಂ. ಕೃಷ್ಣ ಸೇಸ್ in 2.45. ಇಲ್ಲಿ ಭಗವಂತ 2ನೇ ಅಧ್ಯಾಯದ 41ನೇ ಶ್ಲೋಕವನ್ನು ಉದಾಹರಣೆ ಕೊಡಗತ್ತಾನ. ನಾನು ಟೈಮ್ ನೋಡೇ ಇಲ್ಲ, 9:40 ಆಗ್ಯದ. ಇನ್ನೂ ಈ ವಿಷಯ ಅದ. ಆ 2ನೇ ಅಧ್ಯಾಯ 41ನೇ ಶ್ಲೋಕದಾಗ ಏನ್ ಹೇಳ್ತಾನ ಅನ್ನುವಂಥದ್ದನ್ನ ಅದನ್ನ ನಾಳೆ ಹೇಳಿ ಇನ್ನ ಚರ್ಚೆ ಮುಂದುವರಿಸಿ ಹೋಗೋಣ ಅನ್ನುವಲ್ಲಿಗೆ ಇವತ್ತಿನ ಈ ನನ್ನ ವಾಕೃಪ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ್.